ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಮಧು ನಾಗೇಶ್. ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ 2025ರ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಖುಷಿಯಾಗಿ ಆಚರಿಸಿ ಅಂತ ಹೇಳ್ತಾ, ವೀಕ್ಷಕರೇ, ನಾವು ಕೂಡ ನಮ್ಮ ಕಚೇರಿಯಲ್ಲಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಬ್ಬ ಅಂದಿದ ತಕ್ಷಣ ಅತಿಥಿಗಳು ಇರಲೇಬೇಕಲ್ವಾ? ಎಸ್, ನಮ್ಮ ಸ್ಟುಡಿಯೋಗೆ ಒಬ್ಬ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವರು ಯಾರು ಅನ್ನೋದು ನಿಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ. ಉದ್ಯಮಿ, ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಯಾಗಿದ್ದಂತಹ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಗೋಲ್ಡ್ ಸುರೇಶ್ ಅನ್ನೋದಕ್ಕಿಂತ ಸುರೇಶ್ ಮಾವ ಅಂತಾನೆ ಫೇಮಸ್ ಆಗಿದ್ದಾರೆ. ಮೊದಲಿಗೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೇನೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮಗೂ ಕೂಡ ಮೊದಲನೇದಾಗಿ ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೂ ನೀವು ಆದಷ್ಟು ಉತ್ತುಂಗಕ್ಕೆ ಬೆಳೀರಿ, ಇಂತಹ ಒಳ್ಳೆಯ ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಇರಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನನ್ನು ಮೊದಲಿಗೆ ಗುರುತಿಸಿದಂಥ ಮೊದಲ ಚಾನಲ್ ಜಿ ಕನ್ನಡ ನ್ಯೂಸ್ ಅವರು ನನ್ನನ್ನು ಎಲ್ಲೋ ಒಂದು ಕಡೆಗೆ ನನ್ನ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡ್ಕೊಂಡಿದ್ದಂಥವನ್ನ ಗುರುತಿಸಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ತೆರೆಯಲ್ಲಿ ನಾನು ಕಾಣಿಸೋ ಹಾಗೆ ಆಗಿದ್ದೀನಿ ಅನ್ನೋದಕ್ಕೆ ಅದಕ್ಕೆ ಮೂಲ ಕಾರಣನೇ ಜಿ ನ್ಯೂಸ್ ಅವರು. ಅವ್ರಿಗೆ ನಾನು ಯಾವತ್ತೂ ಕೃತಜ್ಞನಾಗಿರ್ತೀನಿ. ಋಣದ ಭಾರ ಯಾವತ್ತೂ ಇರ್ತದಂತೆ, ಆ ಥರ ಜಿ ಕನ್ನಡದ ಋಣ ನನ್ನ ಮೇಲಿದೆ. ಅವ್ರಿಗೆ ಯಾವತ್ತೂ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್. ಸಂಕ್ರಾಂತಿ ಅಂದಿದ ತಕ್ಷಣ ಗೋಲ್ಡ್ ಸುರೇಶ್ ಅವರಿಗೆ ನೆನಪಾಗೋದೇನು? ನಿಮ್ಮ ಬಾಲ್ಯದ ದಿನಗಳಲ್ಲಿ ಹೇಗೆ ಆಚರಣೆ ಮಾಡ್ತಾ ಇದ್ರಿ? ಈಗ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ ಮೇಡಮ್. ಬಾಲ್ಯದ ಜೀವನ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದು ಬಂದಂಥವನು. ನಾವು ಊರಲ್ಲೆಲ್ಲ ಸಂಕ್ರಾಂತಿ ಹಬ್ಬನ ಮಾಡ್ತಾ ಇದ್ದದ್ದುಂಟು. ಇತ್ತೀಚೆಗೆ ನಾವು ಬೆಂಗಳೂರಿಗೆ ಬಂದು 14 ವರ್ಷ ಆಯ್ತಷ್ಟೇ. ಬಾಲ್ಯದಲ್ಲಿ ಹೇಗಿರೋದು ಅಂದರೆ, ಊರಲ್ಲಿ ಕಬ್ಬು, ಎಳ್ಳು, ಬೆಲ್ಲ, ಹಳ್ಳಿ ವಾತಾವರಣ ಒಂಥರ ಬೇರೆ. ಅವಾಗ ಹೇಗಂದ್ರೆ ಊರಲ್ಲಿದ್ದಾಗ ಕಬ್ಬನ್ನ ಮಾರ್ಕೊಂಡ್ ಬರ್ತಿದ್ವಿ ಹೋಗಿ. ನಾವು ಸಂಕ್ರಾಂತಿ ಹಬ್ಬ ಬಂತಂದ್ರೆ ಕಬ್ಬು ಹೋದ್ ಮಾರ್ಕೊಂಡ್ ಬರೋಣ ನಾವು ಮಾರ್ಕೆಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಖರ್ಚಿಗೆ ಸ್ವಲ್ಪ ದುಡ್ಡು ಆಗತ್ತಲ್ಲ, ಈ ತರ ಉದ್ದೇಶಗಳು ಆಗ ಇತ್ತು ನಮಗೆ. ಭಗವಂತ ಇವಾಗ ಕೊಟ್ಟಿದ್ದಾನೆ ಮೇಡಮ್. ಅವತ್ತಿನ ಪ್ರತಿಫಲ, ಶ್ರಮ, ಇವತ್ತು ಅದರ ಫಲ ಸಿಗ್ತಾ ಇದೆ ನಮಗೆ. ತುಂಬ ಖುಷಿ ಆಗುತ್ತೆ. ಸಂಕ್ರಾಂತಿ ಎಲ್ಲರೂ ಮನೇಲಿ ಹೇಗೆ ಆಚರಿಸ್ತಾರೆ, ನಂದು ಅದೇ ಥರ ಇರ್ತದೆ. ಸ್ಪೆಷಲ್ ಅಂತಂದ್ರೆ ಈ ವರ್ಷ ನನ್ನ ಮಗಳು ಬಂದಿದ್ದಾಳೆ. ಮಗಳ ಜೊತೆ ಸಂಕ್ರಾಂತಿನ ತುಂಬಾ ಸ್ಪೆಷಲ್ ಅಂದ್ರೆ, ನನ್ನ ಮಗಳು ಬಂದಿದ್ರೆ ಮಗಳ ಜೊತೆ ಸಂಕ್ರಾಂತಿನ ಆಚರಿಸ್ತೀನಿ. ನನಗೆ ಹೊಸ ಕುಟುಂಬ ಸಿಕ್ಕಿದೆ, ಬಿಗ್ ಬಾಸ್ ಮನೆ. ಬಿಗ್ ಬಾಸಿನ ಎಲ್ಲಾ ಸ್ಪರ್ಧಿಗಳ ಜೊತೆಗೂ ನಾನು ಸಂಕ್ರಾಂತಿ ಆಚರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದರದ್ದೇ ಆದಂತಹ ತಯಾರಿಗಳನ್ನ ಮಾಡ್ತಾ ಇದ್ದೀನಿ. ಅದೇ ಒಂದು ತುಂಬ ವಿಶೇಷವಾದಂಥ ಸಂಕ್ರಾಂತಿ ಮೇಡಮ್ ಈ ವರ್ಷ ನನಗೆ. ಓಕೆ, ಆಫ್ಟರ್ ಬಿಗ್ ಬಾಸ್ ನಿಮ್ಮ ಲೈಫ್ ಸ್ಟೈಲ್ ಹೇಗಾಗಿದೆ? ಒಂದಂತೂ ನಿಜ, ಸಣ್ಣ ಅಂತೂ ಆಗಿದ್ದೀರ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ನೀವು ಸಣ್ಣ ಆಗಿದ್ರಿ ಬಿಡಿ, ಅದು ಬೇರೆ ಮಾತು. ಪದೇ ಆಸ್ಪತ್ರೆಗೆ ಹೋಗ್ತಾ ಇದ್ದವರು ಈಗ ಹೇಳ್ಬೋದಾ ಆಸ್ಪತ್ರೆಗೆ ಹೋಗ್ತಿದ್ರು ಅಂತ ಬಿಗ್ ಬಾಸ್ ಮನೆಯಲ್ಲಿ? ಇಲ್ಲ ಮೇಡಮ್, ಯಾಕಂದ್ರೆ ನನಗೆ ಆಟ ಆಡ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ, ನಾನೇ ಟಾರ್ಗೆಟ್ ಆಗ್ತಿದ್ದೆ ಎಲ್ರಿಗೂ ಕೂಡ. ಅವಾಗ ನಾವು ಒಂದು ಕಾಲಿಗೆ ಏಟ್ ಆಗುವಂಥದ್ದು. ಬಟ್ ನಾವು ನೋಡಿರೋ ಕಂಟೆಸ್ಟೆಂಟ್ಸ್ ಅಲ್ಲಿ ನೀವೇ ತುಂಬಾ ಅತಿಯಾಗಿ ಗಾಯ ಮಾಡ್ಕೋತಾ ಇದ್ದಿದ್ದು, ನೀವೇ ಪದೇ ಹೋಗಿ ಬರ್ತಾ ಇದ್ದಿದ್ದು. ಸೊ ಅದರಿಂದಾನೇ ಸಣ್ಣ ಆಗಿದ್ದೀರಾ ಅನ್ಸತ್ತಲ್ವಾ? ಹಂಗೇನಿಲ್ಲ ಮೇಡಮ್. ಆಕ್ಚುಲಿ ಆಟದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಛಲ ಇದ್ದಾಗ ಏನೇ ಬಂದ್ರು ಅದನ್ನ ಖುಷಿಯಾಗಿ ತಗೋತಿದ್ದೆ ನಾನು. ಏಟಾಯ್ತು ಬಿಡು ಅಂತ ಬಿಡಿ ಯಾವತ್ತೂ ಕೂತ್ಕೊಳ್ಳಿಲ್ಲ ನಾನು ಮನೆಯಲ್ಲಿ. ನನಗಿದ್ದದ್ದು ನಾನು ಆಡ್ಬೇಕು, ನಾನು ಗೆಲ್ಲಬೇಕು, ನನ್ನ ತಂಡನ ನಾನು ಗೆಲ್ಲಿಸ್ಬೇಕು ಅಂತ ನಾನು ಆಟ ಆಡ್ತಾ ಇದ್ದೆ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ. ಜೀವನದಲ್ಲೂ ಆ ಥರ ಸುಮಾರು 7 ಬೆಳೆಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ, ಸುಮಾರು ಪೆಟ್ಟುಗಳನ್ನ ತಿಂದಿದ್ದೀನಿ. ನನಗೆ ಅದೇನು ಹೊಸದಂತೇನು ಅನ್ನಿಸ್ಲಿಲ್ಲ ಮೇಡಮ್. 1-2-3 ಅವರ್ ಹಾಸ್ಪಿಟ್ಲಿಗೆ ಹೋಗಿ ಬರ್ತಿದ್ವಿ, ಕರ್ಕೊಂಡು ಹೋಗೋರು, ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಹೊರಗಡೆ ಕರ್ಕೊಂಬರೋರು. ಒಂಥರ ಅನ್ಸೋದು, ಏನಪ್ಪ ಇಷ್ಟು ನಾನೇ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾ ಇದ್ದೀನಲ್ಲ ಅಂತ ಫೀಲ್ ಆಗ್ತಿತ್ತು ಒಂದು ಕಡೆಗೆ. ಬಟ್ ಆದರೂ ಕೂಡ ಬಿಗ್ ಬಾಸ್ ಮನೆ ಸಹಜ ಪ್ರಕ್ರಿಯೆ ಏನಾಗಬೇಕು ಆ ಥರ ನಡೀತಾ ಇತ್ತು ಮೇಡಮ್. ಓಕೆ. ಆ್ಯಂಡ್ ಗೋಲ್ಡ್ ಸುರೇಶ್ ಅವ್ರು ಅಂದಿದ ತಕ್ಷಣ ನಮಗೆ ಥಟ್ ಅಂತ ನೆನಪಾಗೋದು ನೀವು ಹಾಕ್ಕೊಳ್ಳುವಂತಹ ಗೋಲ್ಡು. ಬಟ್ ಯಾಕೋ ಈ ಗೋಲ್ಡೇ ಕಮ್ಮಿ ಆಗೋಗಿದೆ. ರೀಸನ್ ಹೇಳಿದ್ದೀರಾ, ಆದರೂ ಕೂಡ ಮತ್ತೆ ಹೇಳಿ. ಅಂದರೆ ಕಿಚ್ಚ ಸುದೀಪ್ ಅವರ ಮಾತುಗಳನ್ನು ಗೋಲ್ಡ್ ಸುರೇಶ್ ಅವರು ಅಷ್ಟೊಂದು ಆಳವಾಗಿ ತೆಗೆದುಕೊಂಡ್ಬಿಟ್ರ, ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಕಾರಣ ಆಯ್ತಾ ಅನ್ನೋದು ಇನ್ನೂ ಕೆಲವರಲ್ಲಿ ಪ್ರಶ್ನೆ ಇದೆ. ಯಾಕಂದರೆ ಗೋಲ್ಡ್ ಸುರೇಶ್ ಅಂದ ತಕ್ಷಣ ನಿಮ್ಮನ್ನು ನೋಡುವ ರೀತಿಯೇ ಜನಕ್ಕೆ ಈಗಿರ್ತಾರೆ ಅಂತ. ಬಟ್ ಈಗ ಸಡನ್ ಚೇಂಜಸ್ ಹೇಗೆ ತೆಗೆದುಕೊಳ್ಬೇಕು ಅಂತ? ಮೇಡಮ್, ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ತುಂಬ ಆ್ಯಟಿಟ್ಯೂಡ್ ಯುಗದಲ್ಲಿ ಹೋದೆ. ನನಗೆ ನಾನು
ಆ ಥರ ಇದ್ದೆ ನಾನು ಮೊದಲು ಆ್ಯಕ್ಚುಲಿ ಕೂಡ. ಯಾರು ಯಾಕೆ ನಾನು ಕೇರ್ ಮಾಡಬೇಕು, ನಾನು ಮಾಡ್ತಾ ಇರೋದು ಹೀಗೆ, ನಾನು ಇರೋದು ಹೀಗೆ ಅಂತ ಬದುಕಬೇಕಂತ ಅಂದ್ಕೊಂಡಿರೋನು. ಮನೆ ಅಂದಾಗ ಎಲ್ಲವೂ ಪಾಠಗಳನ್ನ ಕಲಿಸ್ತಾ ಹೋಗುತ್ತೆ ಬಿಗ್ ಬಾಸ್ ಮನೆ. ನಿಜ ನಿಜ. ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಸುದೀಪ್ ಸರ್ ನನಗೆ ಒಂಥರ ಬಿಗ್ ಬಾಸ್ ಗಾಡ್ ಆದರೆ ಸುದೀಪ್ ಸರ್ ಗಾಡ್ ಫಾದರ್ ಇದ್ದಾಗೆ ಅಂತ. ಅಂಥ ದೊಡ್ಡ ವ್ಯಕ್ತಿ ಎಷ್ಟು ಸಿಂಪ್ಲಿಸಿಟಿಯಾಗಿ ಜೀವನ ಮಾಡ್ತಾರೆ. ಅವ್ರ ಮುಂದೆ ಎಲ್ಲ ನಾವು ತುಂಬ ಚಿಕ್ಕವರಿನ್ನ. ಯಾಕೆ ನಾವು ಅಷ್ಟೊಂದು ಆ್ಯಟಿಟ್ಯೂಡು, ಅಷ್ಟೊಂದು ಈಗೋ ಅಹಂ, ಆ ಒಂದು ಶೋಕಿಯಲ್ಲಿ ಬದುಕಬೇಕು? ಒಂದು ಬದಲಾವಣೆ ಮಾಡ್ಕೊಳ್ಳೋಣ. ಯಾವತ್ತು ಹೇಳೋರು, ಸೂರಿ ನಿಮ್ಮ ಮೈ ಮೇಲೆ ಚಿನ್ನ ಜಾಸ್ತಿ ಇದ್ದಾರೆ, ನಮ್ಮ ಕಣ್ಣು ನಿಮ್ಮ ಚಿನ್ನದ ಮೇಲೆ ಹೋಗುತ್ತೆ, ನೀವು ಸಿಂಪಲ್ ಆಗಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀರಾ ಅಂತ ಪ್ರತಿ ಸಲ ಅವ್ರು ಮಾತನ್ನ ಹೇಳೋರು. ಅವಾಗ ನನಗೆಲ್ಲೋ ಲಕ್ಷಣವಾಗಿ ಕಾಣಿಸ್ತಾರೆ ಅಂತ ಹೇಳಿದಾಗ ಅದು ತುಂಬ ಅಟ್ಯಾಚ್ಮೆಂಟ್, ಆ ಪದ ನನಗೆ ಬಹಳ ಖುಷಿಯಾಗಿ ತಗೊಂಡೆ. ನಾನು ಅದನ್ನು ತೊಗೊಳೋಣ, ಅದನ್ನ ನಾನು ಹಂಗೆ ಅನ್ಕೊತಾ ಇದ್ದೆ, ಬಿಡು ಸರ್ ಕಣ್ಣಿಗೆ ನಾನು ಲಕ್ಷಣವಾಗಿ ಕಾಣಿಸ್ತೀನಿ ಅಂದರೆ ಜನಗಳ ಕಣ್ಣಿಗೂ ಲಕ್ಷಣವಾಗಿ ಕಾಣಿಸ್ತೀನಿ ಅಲ್ಲ, ಅದೇ ಥರ ಇರಬೇಕು ಅಂದ್ಕೊಂಡೆ. ಮತ್ತು ತುಂಬ ಬದಲಾವಣೆ ಕಲಿಸ್ಕೊಡ್ತು ನಮ್ಮ ಮನೆ. ಪ್ರತಿಯೊಂದು ಪಾಠನ ಕಲಿಸ್ಕೊಡ್ತು. ಒಂದೊಂದು ಉಪ್ಪಿನಕಾಯಿ ವ್ಯಾಲ್ಯೂ ಕಲಿಸ್ಕೊಟ್ಟಿದೆ ಮೇಡಮ್ ಬಿಗ್ ಬಾಸ್ ಮನೆ. ಹೌದು, ಇನ್ಕ್ಲೂಡಿಂಗ್ ನಮಗೂ ಕೂಡ ಆ ಒಂದು ದೃಶ್ಯಾವಳಿ ಕಣ್ಮುಂದೆನೇ ಇದೆ. ಅಂದರೆ ಗೋಲ್ಡ್ ಸುರೇಶ್ ಅವರು ಒಂದು ಉಪ್ಪಿನಕಾಯಿಗೆ ಪರದಾಡಿದಂಥ ಸ್ಥಿತಿ. ಅಂದರೆ ಎಲ್ರಿಗೂ ಕೂಡ ಆ ಒಂದು ಪಾಠವನ್ನು, ಅಂದರೆ ಒಂದು ತುತ್ತಿನ ಬೆಲೆಯನ್ನು ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ನಿಜ. ನಮ್ಮ ಹೊರಗಡೆ ಇದ್ದಾಗ ನಾವು ನಮ್ಗೆ ಅನ್ನಿಸ್ತಾ ಇತ್ತಲ್ಲ, ಎಷ್ಟು ಕೋಟಿ ದುಡ್ಡಿದ್ರೆ ಏನು, ಎಷ್ಟು ಕೆಜಿ ಬಂಗಾರ ಇದ್ರೆ ಏನು, ಯಾವುದೋ ಕೋಟಿ ಕಾರ್ ಇದ್ರೆ ಏನು, ಹೌದು, ಊಟಕ್ಕೆ ಯಾವುದೋ ಲೆಕ್ಕ ಬರಲ್ಲ ಮೇಡಮ್. ನಿಜ. ಅದೆಲ್ಲ ಬಿಗ್ ಬಾಸ್ ಮನೆ ನನಗೆ ಕಲಿಸ್ಕೊಟ್ಟಾಗ ನನಗೆ ಅವಾಗ ಅನಿಸಿದ್ದು ಬದಲು ಮಾಡ್ಕೊಂಡು ಜೀವನ ಮಾಡೋಣ. ಬಿಗ್ ಬಾಸ್ಗೆ ಹೋಗಕ್ಕೆ ಮುಂಚೆ ನಾನು ಚಾಪ್ಟರ್ 1 ಆಗಿದ್ರೆ ಚಾಪ್ಟರ್ 2 ಸ್ಟಾರ್ಟ್ ಮಾಡೋಣ. ಎಲ್ಲರ ಜೀವನದಲ್ಲಿ 2 ಇದ್ದೇ ಇರುತ್ತಲ್ವಾ, 2 ಮುಖ ಇದ್ದೇ ಇರುತ್ತಲ್ವಾ. ಒಂದು ಮುಖ ಆ ಕಡೆ ಆದ್ರೆ ಇನ್ನೊಂದು ಮುಖ ಹೊಸ ತೋರ್ಸೋಣ, ಹೊಸದಾಗಿ ಜೀವನ ಮಾಡೋಣ. ಮನುಷ್ಯನ ಜೀವನ ಹೇಗಿರ್ತಾನೆ, ಒಂದು ನಾಣ್ಯದ 2 ಮುಖ ಥರ ಇರುತ್ತೆ. ತುಂಬ ದಿನ ಮುಖವಾಡ ಹಾಕೊಂಡು ಬದುಕಕ್ಕಾಗಲ್ಲ. ನಿಜ. ನನಗೆ ಆ ಮನೆಯಲ್ಲಿ ಹೋದಾಗ ನನಗನ್ಸಿದ್ದು ಸಾಕು, ಎಲ್ಲ ಗೆದ್ದುಬಿಟ್ಟಿದ್ದೀನಿ, ನನಗೆ ನಾನು ಫಸ್ಟ್ ಗೆದ್ಕೊಂಡಿದ್ದೀನಿ. ನನಗೆ ಹೇಗಾಯಿತು ಅಂದರೆ ಮೇಡಮ್, ಬೆಂಗಳೂರಿಗೆ ಹೊಸ್ತಿಗೆ ನಾನು ಬೆಂಗಳೂರಿಗೆ ಮನೆ ಬಿಟ್ಟು ಬಂದಾಗ ಏನು ಸಿಚುವೇಶನ್ ಇತ್ತು ಆ ಸಿಚುವೇಶನ್ನ ಬಿಗ್ ಬಾಸ್ ಮನೆ ನಾನು ಫೇಸ್ ಮಾಡಿದೆ. ಊಟದ ವ್ಯಾಲ್ಯೂಮಿಂದ ನರಕದಿಂದ ಪ್ರಾರಂಭವಾಗಿದ್ದು ದೊಡ್ಡ ಪಾಠ ಜೀವನದಲ್ಲಿ ಅದೆಲ್ಲ. ಆ ಪಾಠ ಬಂದು ಮನುಷ್ಯನಿಗೆ ಆ ಥರ ಪಾಠಗಳನ್ನ ಕಲ್ತ್ರೆ ಏನು ಇಲ್ಲ ಅನ್ಸುತ್ತೆ ಮೇಡಮ್, ಜೀವನನೇ ಶೂನ್ಯ. ನಾನು ಯಾವತ್ತೂ ದೇವ್ರನ್ನ ನಂಬ್ತೀನಿ. ಆತ್ಮ ಪರಮಾತ್ಮನಿಗೆ ಇರುವ ಒಂದೇ ಕೊಂಡಿ ಅಂದರೆ ಶೂನ್ಯ ಕೊಂಡಿ. ಶೂನ್ಯನ ಕಂಡುಕೊಂಡ್ರೆ ಜೀವನದ ಸತ್ಯ ಅರ್ಥ ಆಗ್ಬಿಡ್ತದೆ ಮನುಷ್ಯನಿಗೆ. ನಾನು ಸತ್ಯ ಅರ್ಥ ಮಾಡ್ಕೊಂಡಿದ್ದೀನಿ, ಅದೇ ಥರ ಜೀವನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮೇಡಮ್. ನಿಜ ನಿಜ. ಈ ನಿಮ್ಮ ಮಾತುಗಳ ಕೇಳಿ, ಈ ನಿಮ್ಮ ಬದಲಾವಣೆಯನ್ನು ಕೇಳಿ ನಮಗೂ ಕೂಡ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಿಮ್ಮಿಂದ ಒಂದಷ್ಟು ಜನ ಕೂಡ ಕಲಿತಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಇನ್ನೊಂದು ಗಮನಿಸಬೇಕಾದ್ರೆ, ನೀವು ಮೊನ್ನೆ ಧನರಾಜ್ ಅವರ ಮನೆಗೆ ಹೋಗಿದ್ರಿ, ಅವರ ಮಗಳಿಗೆ ತೊಟ್ಲನ್ನು ಕೊಟ್ಟಿರ್ತೀರಾ. ನಿಜಕ್ಕೂ ಕೂಡ ಆ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ವಾವ್ ಅನ್ನೋ ಥರ ಇತ್ತು. ಅಂದರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಅಂದ್ಕೊಂಡಿದ್ರೆ ನಾನು ತೊಟ್ಲು ಕೊಡಬೇಕು ಅಂತ. ಹೇಗೆ ಮೇಡಮ್? ಅದು ಸುಮಾರು ಸಲ ಧನರಾಜು ನಾನು ತುಂಬ ಬೇಗ ಕನೆಕ್ಟ್ ಆಗ್ತೀವಿ ಮನೆಯಲ್ಲಿ. 2ನೇ ವಾರಕ್ಕೆ ಕನೆಕ್ಟ್ ಆಗ್ತೀವಿ. ಅವನಿಗೂ ಹೆಣ್ಮಗಳು, ನನಗೂ ಹೆಣ್ಮಗಳು. ಆ ಒಂದು ವಿಷಯದಿಂದ ನಾವು ಕನೆಕ್ಟ್ ಆಗ್ತೀವಿ, ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತೀವಿ. ಅವಾಗ ಅವ್ನು ಪ್ರತಿ ಸಲನೂ ಮಾತಾಡ್ಬೇಕಾದ್ರೆ ಹೇಳ್ತಿರ್ತಾನೆ, ದುಃಖ ಪಡ್ತಿರ್ತಾನೆ, ನಾನು ಅರ್ಜೆಂಟಲ್ಲಿ ಬಂದ್ಬಿಟ್ಟೆ, ನನ್ನ ಮಗಳಿಗೆ ಒಂದು ತೊಟ್ಲು ಕೊಡ್ಸೋಕ್ಕಾಗಲಿಲ್ಲ ನನಗೆ ಅಂತ. ಅದು ನನಗೆಲ್ಲೋ ಒಂದು ಕಡೆ ಮನಸ್ಸಿಗೆ ಏನಿದು ಈ ಥರ ಮಾಡ್ಕೊತಾ ಇದ್ದಾನಲ್ಲ. ಯಾಕಂದರೆ ಅಲ್ಲಿಂದ ನಾವು ಹೊರಗಡೆ ಏನು ಹೇಳಿದ್ರು ಅದು ಎಷ್ಟು ಬರ್ತಿತ್ತು ಹೊರಗಡೆ ಸುದ್ದಿ, ನಮ್ಗೆ ಅದು ಯಾವುದೋ ಇನ್ಫಾರ್ಮೇಷನ್ ಗೊತ್ತಾಗ್ತಿರ್ಲಿಲ್ಲ. ನಾನು ಅವಾಗ ಧನರಾಜ್ಗೆ ಒಂದು ಮಾತು ಕೊಡ್ತೀನಿ, ಧನು, ನಾನೇನಾದರೂ ಬಿಗ್ ಬಾಸ್ ಮನೆಯಿಂದ ಮೊದಲು ಹೋದರೆ ನಿನ್ನ ಮನೆಗೆ ಹೋಗಿ ನಾನು ನಿನ್ನ ಮಗಳನ್ನ ನೋಡ್ಕೊಂಡು ತೊಟ್ಲು ಕೊಟ್ಟು ಬರ್ತೀನಿ. ನೀನೇನಾದರೂ ಮೊದಲು ಹೋದರೆ ನನ್ನ ಮನೆಗೆ ಹೋಗಿ ನನ್ನ ಮಗಳನ್ನ ನೋಡ್ಕೊಂಬ ಅಂತ ಹೇಳಿರ್ತೀನಿ. ಅದನ್ನು ಹಾಗೆ ನಾವು ಮಾತಾಡ್ತಾ ಇರ್ತೀವಿ. ನಾನು ಬರೋ ದಿವಸನೂ ಕೂಡ ನಾನು ಧನರಾಜ್ ಹೇಳಿ ಬರ್ತೀನಿ, ಹೋದ ತಕ್ಷಣ ನಿನ್ನ ಮನೆಗೆ ಹೋಗ್ತೀನಿ, ಮಗಳನ್ನ ನೋಡ್ಕೊಂಬರ್ತೀನಿ, ತೊಟ್ಲು ಕೊಡ್ತೀನಿ. ಇಲ್ಲ, ತೊಟ್ಲು ಸೋದರ ಮಾವ ಮಾತ್ರ ಕೊಡಬೇಕು, ನೀನು ಹೆಂಗೆ ಕೊಡೋಕ್ಕೆ ಬರುತ್ತೆ? ಏಯ್, ನಿನಗೆ ನಾನು ಮಾವ ಆಗಿದ್ದೀನಿ ಅಂದಮೇಲೆ ನಾನು ನಿನ್ನ ಮಗಳಿಗೆ ಸೋದರ ಮಾವ ಆಗ್ತೀನಿ. ಯಾಕಂದರೆ ಧನರಾಜು ಮತ್ತು ಹನುಮಂತ ಹೇಗೆಂದರೆ ನನ್ನ ಪ್ರೀತಿಯಿಂದ ಮಾವ ಅಂತ ಕರಿತಾ ಇದ್ರು.
ಆ ವಿಷಯದಲ್ಲಿ ನನಗೆ ಭಾಳ ಕನೆಕ್ಟ್ ಆಗಿಬಿಟ್ರು ಅವ್ರು ಬೇಗ. ಹ್ಮ್. ಅದಕ್ಕೆ ನಾನು ಧನರಾಜ್ ಮನೆಗೆ ಹೋಗಿ ಧನರಾಜ್ ಮಗಳಿಗೆ ನಾನು ಸೋದರ ಮಾವಾಗಿ ಒಂದು ಸಣ್ಣ ಕಾರ್ಯ ಮಾಡಿದ್ದೀನಿ ಅಷ್ಟೆ. ಓಕೆ ಓಕೆ, ಅದು ಸಣ್ಣದು ಅನಿಸಬಹುದು, ಬಟ್ ಇಂತಹ ಸಣ್ಣ ಸಣ್ಣ ವಿಚಾರಗಳೇ ಜನರಿಗೆ ಮನಸ್ಸಿಗೆ ತಾಗೋದು ಅಂತಲೇ ಹೇಳಬಹುದು. ಬಹುಶಃ ನೀವು ಆ ತೊಟ್ಲು ಬದಲಿಗೆ ಒಂದು ಬಂಗಾರದ ಸರ ಕೊಟ್ಟಿದ್ದಿದ್ರು ಇಷ್ಟೊಂದು ಕನೆಕ್ಟ್ ಆಗ್ತಿರ್ಲಿಲ್ವೇನೋ, ಬಟ್ ಆ ತೊಟ್ಲು ಕೊಟ್ರಲ್ಲ, ಸೊ ಅದು ನಿಜಕ್ಕೂ ಕೂಡ ಎಲ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಗೋಲ್ಡ್ ಸುರೇಶ್ ಅವರು ಮಾತಾಡ್ತಾ ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ನಾನು ಮನೆ ಬಿಟ್ಟು ಬಂದು ಏನೂ ಇಲ್ಲದೆ ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ ಅಂತ. ಸೊ ಗೋಲ್ಡ್ ಸುರೇಶ್ ಅವರು ಯಾಕೆ ಮನೆ ಬಿಟ್ಟು ಬಂದರು? ಅಂದರೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾ ಇರಲಿಲ್ವಾ? ಅವರ ಬಾಲ್ಯದ ದಿನಗಳು ಹೇಗಿತ್ತು? ಅವರ ಕಷ್ಟಪಟ್ಟ ದಿನಗಳು, ಅದಾದಮೇಲೆ ಅವರು ಎದುರಿಸಿ ಇಷ್ಟು ಮಟ್ಟಿಗೆ ಬೆಳೆದಿದ್ದ ಹೇಗೆ? ಅಂದರೆ ನಿಮ್ಮ ಸ್ಟೋರಿಯನ್ನು ಕೇಳಿ ಬೇರೆಯವ್ರಿಗೂ ಕೂಡ ಅದು ಅರೆ ನಾನು ಕೂಡ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಬರುತ್ತೆ. ದಯವಿಟ್ಟು ಇದನ್ನು ತಿಳಿಸ್ಕೊಡಿ ಮೇಡಮ್. ಇದಕ್ಕಿಂತ ಮುಂಚೆ ನಾನು ಇದೇ ಚಾನಲಲ್ಲಿ ನನ್ನ ಜೀವನ, ನನ್ನ ಲೈಫ್ ಸ್ಟೋರಿ ನಿಮ್ಮಲ್ಲೇ ಹೇಳಿದ್ದೀನಿ, ಆದರೆ ಇನ್ನೊಂದ್ಸಲ ಹೇಳ್ತೀನಿ. ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನನಗೆ ಒಂದು 3ನೇ ಕ್ಲಾಸ್ವರೆಗೆ ನಮ್ಮೂರಲ್ಲಿ, ನನ್ನ ಹುಟ್ಟೂರಿನಲ್ಲಿ ನಾನು ಎಜುಕೇಷನ್ ಮಾಡಿದ್ರೆ, ಇನ್ನು ಉಳಿದ ಎಜುಕೇಷನ್ ನಾನು ಮೈಸೂರು ಸುತ್ತೂರು ಮಠದಲ್ಲಿ ನಾನು ಮಾಡ್ತೀನಿ. ಅಲ್ಲಿ ಒಂದು 8ನೇ ಕ್ಲಾಸ್ವರೆಗೆ ಕಲಿತು 9, 10 ಮತ್ತೆ ನಾನು ಹುಟ್ಟೂರಲ್ಲೇ ಬಂದು ಮಾಡ್ತೀನಿ. ಅದಾದಮೇಲೆ ಮನೆಯಲ್ಲಿ ಜಮೀನು ಇರ್ತದೆ, ಜಮೀನಲ್ಲಿ ಕೆಲಸ ಮಾಡುವಂತಾರೆ ಅಪ್ಪ ಅಮ್ಮ, ಅಣ್ಣಂದಿರು, ದೊಡ್ಡ ಫ್ಯಾಮ್ಲಿ. ಜಮೀನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಏನಾದರೂ ಒಂದು ಉದ್ಯೋಗ ಮಾಡ್ಕೋತೀನಿ, ನಾನು ಹೊರಗಡೆ ಹೋಗ್ತೀನಿ, ನಾನು ಬಿಡಿ ಅಂತ ಹೇಳ್ತೀನಿ. ಬಿಡಲ್ಲ. PUC ಅಡ್ಮಿಷನ್ ಮಾಡ್ತೀನಿ. ಅಡ್ಮಿಷನ್ ಮಾಡಿದ 6 ತಿಂಗಳು ಕಾಲೇಜ್ಗೂ ಹೋಗ್ತೀನಿ. ಅದ್ರ ಮಧ್ಯದಲ್ಲಿ ನಾನು ಮನೆ ಬಿಟ್ಟು ಬರ್ತೀನಿ. ಫಸ್ಟು ಬೆಳಗಾಮಲ್ಲಿದ್ದೆ ನಾನು. ಮನೆ ಬಿಟ್ಟು ಬಂದು ಒಂದು 15 ದಿನಕ್ಕೆ ನಮ್ಮ ಮನೆಯವ್ರು ನನ್ನನ್ನು ಫೈಂಡ್ ಔಟ್ ಮಾಡಿ ವಾಪಸ್ ಕರ್ಕೊಂಡು ಹೋದ್ರು ಮನೆಗೆ. ವಾಪಸ್ ಹೋದ್ರಿ? ವಾಪಸ್ ಹೋದೆ. ವಾಪಸ್ ಹೋದ್ಮೇಲೆ ಮತ್ತೆ ನನಗೆ ಹೇಗಾಗಿತ್ತು ಅಂದರೆ, ಈ ಹೊರಗಿನ ವಾತಾವರಣ ತುಂಬ ಕನೆಕ್ಟ್ ಆಗಿಬಿಟ್ಟಿತ್ತು. ಈ ಜನ, ಈ ಊರು, ಈ ಥರನೆಲ್ಲ ನೋಡಿದಾಗ ನನಗೇನು ಅನ್ಸೋದು ಅಂದರೆ, ಮನಸ್ಸಲ್ಲಿ ಏನಾದರೂ ಒಂದು ಮಾಡೋಣ, ಏನಾದರೂ ಒಂದು ಕೆಲಸ ಮಾಡೋಣ, ಹೋಗಲಿ ಎಲ್ಲೋ ಒಂದು ಕಡೆಗೆ ಉದ್ಯೋಗ ಮಾಡ್ಕೊಂಡು ಒಂದು ಜೀವನ ಕಟ್ಕೊಳ್ಳೋಣ ಅಂತ ನನ್ನ ಉದ್ದೇಶ ಇದ್ದದ್ದು. ನಮ್ಮ ಮನೆಗೆ ಮತ್ತೆ ವಾಪಸ್ ಕರ್ಕೊಂಡು ಹೋದಾಗ ನಾನು ನಮ್ಮ ಮನೆಯಲ್ಲಿ ಹೇಳಿದೆ, ನನ್ನ ಕಡೆಯಿಂದ ಮಾಡೋಕ್ಕಾಗಲ್ಲ, ನಾನು ಎಲ್ಲರೂ ಹೋಗ್ತೀನಿ, ನಾನು ಬಿಡಿ ಅಂತ. ನೀನೇನು ಜಾಸ್ತಿ ಓದಿಲ್ಲ, ಏನು ಮಾಡ್ತೀಯ ಅಂತ ಮನೆಯಲ್ಲಿ ಅನ್ನೋದು. ಜಮೀನಿತ್ತು, ಜಮೀನಲ್ಲೇ ಕೆಲಸ ಮಾಡಿ ಅನ್ನೋರು. ನಾನು ಅದ್ರ ಮಧ್ಯದಲ್ಲೂ ಕೂಡ ನಾನು ಹಠ ಮಾಡಿ ಅವ್ರಿಗೆ ಕೇಳಿದೆ. ಮತ್ತೆ ಮಧ್ಯರಾತ್ರಿ ಒಂದು 4 ಗಂಟೆಗೆ 2011ರಲ್ಲಿ ಮನೆ ಬಿಟ್ಟು ಬೆಂಗಳೂರಿಗೆ ಬರ್ತೀನಿ. ಯಾಕಂದರೆ ಬೆಂಗಳೂರು ಒಂದು ಸಮುದ್ರ ಇದ್ದಾಗೆ. ಯಾಕಂದರೆ ಬೆಳಗಾಮಲ್ಲಿ ಚಿಕ್ಕದು, ನಮ್ಮೂರಲ್ಲಿ ಯಾರೋ ಗೊತ್ತಿಡಿದ್ದಾರೆ, ಯಾರೋ ಒಬ್ರು ನೋಡ್ತಾರೆ, ಕರ್ಕೊಂಡು ಹೋದ್ರು. ಬೆಂಗಳೂರಲ್ಲಿ ಯಾರು ನನ್ನನ್ನು ಫೈಂಡ್ ಔಟ್ ಮಾಡ್ತಾರೆ, ಬೆಂಗಳೂರಿಗೆ ಹೋಗೋಣ ಅಂತ ಬಂದು 2 ವರ್ಷದವರೆಗೆ ಯಾವುದೇ ಥರದ ಮನೆ ಸಂಪರ್ಕ ಇರಲಿಲ್ಲ ನನಗೆ. ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಂಡೆ, ಅಲ್ಲಿಂದ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಯಾಕಂದರೆ ಪೇಪರ್ ಓದೋ ಹುಚ್ಚು ಜಾಸ್ತಿ ಇತ್ತು. ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು, ನೋಡ್ತಿದ್ದೆ. ಅಲ್ಲೊಂದು ಯಾವುದೋ ಒಂದು ಕಂಪ್ನಿ ಕೆಲಸ ಸಿಕ್ತು, ಒಂದು 3,000 ಸ್ಯಾಲ್ರಿ ಕೊಡ್ತಾಯಿದ್ರು. ಅದರಲ್ಲಿ ಎಲ್ಲ ಕಳೆದು 1,500 ಉಳಿತಾ ಇತ್ತು. ಅದೊಂದು ಸ್ವಲ್ಪ ದಿನ ಮಾಡಿದ್ಮೇಲೆ ಅಲ್ಲಿಂದ ಒಳ್ಳೆ ನಾನು ಕೆಲಸ ನೋಡಿ ಇನ್ನೊಬ್ರು ರೆಫರ್ ಮಾಡಿದ್ರು ಬೇರೆ ಕಡೆಗೆ, 29,000 ಸ್ಯಾಲ್ರಿಗೆ. ಅಲ್ಲೂ ಸ್ವಲ್ಪ ದಿನ ಕೆಲಸ ಮಾಡಿದೆ. ನಾನು ಅನ್ಕೋತಾ ಇದ್ದೆ, ಏನಪ್ಪ ಬರೀ ಕೆಲಸ ಮಾಡ್ತಾರೆ, ಕೆಲಸನ ಮಾಡ್ಕೊಂಡು ಜೀವನ ಕಳಿಬೇಕಾಗತ್ತೆ, ಏನಾದ್ರು ಒಂದು ಜೀವನ ರೂಪಿಸ್ಕೊಳ್ಳೋಣ. ಬಂದವ್ರು ನನಗೆ ಸ್ವಲ್ಪ ಜನ ಸ್ನೇಹಿತರಾದರು, ಒಳ್ಳೆ ಟ್ಯಾಲೆಂಟ್ ಇದೆ, ನೀನು ಏನಾರು ಮಾಡ್ಬೋದು ನೋಡು ಅಂತ ಅಂತಿದ್ರು ನನಗೆ. ಏನು ಓದಿರೋದು ಸುರೇಶ್ ಅವರು? ಹೇಳ್ತೀನಿ ಮೇಡಮ್ ಅದನ್ನು. ಒಂದು ದಿವಸ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಆಗುತ್ತೆ. ಅಲ್ಲಿರುವಂಥ ಸ್ವಲ್ಪ ಜನ ವ್ಯಕ್ತಿಗಳು ನನ್ನನ್ನು ಗುರುತಿಸಿ ನಾನು ಸಂಘಕ್ಕೆ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸೇರ್ಕೋತೀನಿ. ಅಲ್ಲಿಂದ 2015ರವರೆಗೆ ನಾನು 14 ಡಿಸೆಂಬರ್ವರೆಗೆ ನಾನು ಅಲ್ಲೇ ಕೆಲಸ ಮಾಡ್ತೀನಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇರ್ತೀನಿ. ಅದನ್ನು ಮಾಡ್ತಾ ಇರ್ಬೇಕಾದ್ರೆ ನನಗೆ ಅಲ್ಲಿ ಆಗಿರುವಂಥ ಸ್ನೇಹಿತರುಗಳು, ಅಲ್ಲಿ ನಾನು ಕೊಟ್ಟಿರೋಂಥ ಟೈಮು, ನನ್ನ ಹಾವಭಾವ, ನನ್ನ ನಡವಳಿಕೆನ ನೋಡಿ ಅಲ್ಲಿ ನನಗೆ 1-2 ಜನ ಸ್ನೇಹಿತರುಗಳಾಗಿ ಅವರೇನು ಹೇಳ್ತಾರೆ, ಒಳ್ಳೆ ಟ್ಯಾಲೆಂಟ್ ಇದೆಯಾ, ಏನಾದ್ರು ಮಾಡು ಜೀವನದಲ್ಲಿ, ಸ್ವಂತ ಏನಾದ್ರು ಪ್ರಾರಂಭ ಮಾಡಿನು ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ನನಗೆ ಅವರು ಡೆಲ್ಲಿಗೆ ಒಂದು ಕೋರ್ಸ್ ಕಲಿಯೋಕ್ಕೆ ಹೋಗ್ತೀನಿ. ನಾನು ಇಂಟೀರಿಯರ್ ಡಿಸೈನ್ ಕೋರ್ಸ್ ಕಲಿತೀನಿ. ಕಲಿತು ಬೆಂಗಳೂರಿಗೆ ಬರ್ತೀನಿ. 2015 ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಬೆಂಗಳೂರಲ್ಲಿ. ಅವತ್ತು ದುಡ್ಡಿರಲ್ಲ. ನನ್ನನ್ನು ನಂಬಿ ನನಗೆ ಕೆಲಸ ಕೊಡ್ತಾರೆ ಸ್ನೇಹಿತರುಗಳು. ನಾನು ಮಾಡದಿರೋ ಕೆಲಸ ಇಲ್ಲ ಮೇಡಮ್. ಎಲ್ಲ ಕೆಲಸನೂ ಶ್ರದ್ಧೆಯಿಂದ ಮಾಡ್ತೀನಿ. ಪ್ರತಿಯೊಂದರಲ್ಲೂ ನನ್ನ ದೇವ್ರನ್ನ ಕಾಣುವಂಥ ಮನುಷ್ಯ. ಆ ಥರ ಒಂದು ಇದರಲ್ಲಿ ಬೆಳೆದಂಥವನು. ಯಾಕಂದರೆ ನನಗೆ ಸಂಘ ಎಲ್ಲವನ್ನೂ ಕಲಿಸ್ಕೊಟ್ಟಿದೆ. ಏನೂ ಇಲ್ಲ ಅಂದರೂ ಕೂಡ ಹೇಗೆ ಜೀವನ ಮಾಡಬೇಕು ಅಂತ ಕಲಿತು ಬಂದಿದ್ದೀನಿ.
ಅದರ ಮಧ್ಯದಲ್ಲಿ ಸುಮಾರು 7 ಬೀಳುಗಳನ್ನ ಕಂಡಿದ್ದೇನೆ. ಏನಾದರೂ ಒಂದು ಮಾಡ್ತೀನಿ ಅಂತ ನಿರ್ಧಾರ ಮಾಡಿದಾಗ ಜೊತೆಗೆ ಒಳ್ಳೆ ಸ್ನೇಹಿತರುಗಳಿರ್ಬೇಕಂತೆ. ಹೌದು, ಅದು ಜೀವನದಲ್ಲಿ ತುಂಬ ಬಹುಮುಖ್ಯ ಪಾತ್ರ ವಹಿಸುತ್ತೆ. ನಿಜ. ಆ ಥರದ್ದು ನನಗೆ ನನ್ನ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸೋ ಒಂದು 2-3 ಜನ ಸ್ನೇಹಿತರುಗಳು ತುಂಬ ನಿಂತಿದ್ದಾರೆ ನನಗೆ. ಅಂದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರೇ ನಮ್ಮನ್ನ ನಂಬಲ್ಲ, ಬಟ್ ಫ್ರೆಂಡ್ಸ್ ನಂಬ್ತಾರೆ. ನಂಬಿದ್ರು. ನಾನು ಏನೂ ಇಲ್ಲದ ಟೈಮಲ್ಲಿ ನನ್ನನ್ನು ನಂಬಿ ನನಗೆ ಕೆಲಸಗಳನ್ನ ಕೊಟ್ಟರು. ಅವತ್ತಿಂದ ಇವತ್ತಿನವರೆಗೆ ನನಗೆ ಜೀವನ ಏನಾಯಿತು ಅಂದರೆ ಗೋಲ್ಡ್ ಸುರೇಶಾಗಿ ಬದಲಾವಣೆ ಆಯಿತು. ಎಜುಕೇಷನ್ ಬಗ್ಗೆ ಕೇಳಿದ್ರೆ ತುಂಬ ಕಮ್ಮಿ ಆಗಿದೆ ಮೇಡಮ್. SSLC ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ಬೇಕಾಗಿರೋಂಥ ಕರೆಸ್ಪಾಂಡೆನ್ಸ್ ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಂಡಿದ್ದೀನಿ. ಬಟ್ ಅದು ಯಾವುದೂ ಕೂಡ ನನ್ನ ಎಜುಕೇಷನ್ SLC ಅಷ್ಟೇ ಮೇಡಮ್. ಕಲ್ತವ್ರಿಗೆ ಒಂದೇ ಕೆಲಸ ಮೇಡಮ್. ಹೌದು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತೀರಾ, ಸಾಫ್ಟ್ವೇರ್ ಮಾತ್ರ ಮಾಡಬೇಕು. ನಿಜ. ಒಂದು ಗೌರ್ಮೆಂಟ್ ಎಂಪ್ಲಾಯ್ ಕೆಲಸ ಮಾಡ್ತೀರಾ, ಅವ್ರು ಓದಕ್ಕೆ ತಕ್ಕಂಗೆ ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಬಹುದು. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಅಷ್ಟೇ ಗೌರವಯುತವಾಗಿ ಅವ್ರವ್ರು ಕೆಲಸ ಮಾಡ್ತಾರೆ ಮೇಡಮ್. ಹೌದು. ಯಾಕಂದರೆ ಅವ್ರಿಗೆ ಆ ವಿದ್ಯೆ ಇರ್ತದೆ, ವಿದ್ಯೆ ತಲೆಗೆ ಹತ್ತಿರುತ್ತೆ, ಅದಕ್ಕೋಸ್ಕರ ಅವ್ರು ಅದನ್ನೇ ಉದ್ಯೋಗ ಮಾಡ್ತಾರೆ. ನಾವು ಹೆಂಗೆ ಅಂದರೆ ಅರ್ಧಂಬರ್ಧ ಎಜುಕೇಷನ್ ಕಲ್ತವರು ನಮಗೆ ಧೈರ್ಯ ಜಾಸ್ತಿ, ಮಂಡ ಧೈರ್ಯ ಜಾಸ್ತಿ. ಏನಿದ್ರು ಬದುಕ್ತೀನಿ ಅನ್ನೋದು, ಎಲ್ಲ ಇದ್ರೆ ನಾನು ಬದುಕ್ತೀನಿ, ತಲೆ ಕೆಡಿಸೋಳಲ್ಲ ಅಂತ ಈ ಥರ ಧೈರ್ಯ ಜಾಸ್ತಿ ನಮ್ಗಳಿಗೆ. ಆ ಥರ ನಾನು ಧೈರ್ಯ ಮಾಡಿದಾಗ, ನನಗೆ ಜೊತೆಗಿರೋಂಥ ಸ್ನೇಹಿತರುಗಳ ಸಾಥ್ ಕೊಟ್ಟಾಗ ನನ್ನಂಥ ಗೋಲ್ಡ್ ಸುರೇಶ್ಗಳು ಹುಟ್ಕೊತಾರೆ. ನಿಜ. ನಾನಿವತ್ತು ನನ್ನ ಜೊತೆಗೆ ನಿಂತಂಥ ಸ್ನೇಹಿತರುಗಳಿಗೆ ನಾನು ಕೃತಜ್ಞನಾಗಿದ್ದೀನಿ. ಓಕೆ ಓಕೆ. ನಿಮ್ಮ ಈ ಸ್ಟೋರಿ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ಆಗಲಿ ಅಂತ ನಾವು ಕೂಡ ಇಷ್ಟಪಡ್ತೀವಿ ಸರ್. ಹಾಗೆ ಗೋಲ್ಡ್ ಸುರೇಶ್ ಅವ್ರಿಗೆ ಸಿನಿಮಾ ಚಾನ್ಸಸ್ ಕೂಡ ಸಿಗ್ತಾ ಇದೆ, ಮೂವಿಗಳಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾರೆ, ಅವರನ್ನು ಬೆಳ್ಳಿ ಪರದೆ ಮೇಲೆ ನೋಡಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ಮಾತುಗಳೆಲ್ಲೋ ಕೇಳ್ಪಟ್ವಿ, ನಿಜಾನಾ ಅಂತ? ಮೇಡಮ್, ಮಾಡ್ತಾ ಇದ್ದೀನಿ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಓ ನೈಸ್. ನಾನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ನಾನು ಡೈರೆಕ್ಷನು ಮಾಡ್ತಾ ಇಲ್ಲ. ನನ್ನ ಸ್ನೇಹಿತರೆ ಮಾಡ್ತಾರೆ ಅಂತ ಒಂದು ಸಿನಿಮಾದಲ್ಲಿ ನನಗೊಂದು ರೈತನ ಪಾತ್ರ ಕೊಟ್ಟಿದ್ದಾರೆ. ಅಂದ್ರೆ ಆಫ್ಟರ್ ಬಿಗ್ ಬಾಸ್ ಸಿಕ್ಕಿದ್ದಂತಹ ಚಾನ್ಸ್ ಇದು ಮೊದಲ ಅವಕಾಶ, ಮೊದಲ ಸಿನಿಮಾ. ಸ್ವಲ್ಪ ದಿನದಲ್ಲೇ ಸಿನಿಮಾ ಹೆಸರು ಅನೌನ್ಸ್ ಮಾಡ್ತೀನಿ. ಎಲ್ಲ ಒಂದು ಕಡೆಗೆ ವಿ ಫೀಲ್ ಪ್ರೌಡ್. ಜೀವನದಲ್ಲಿ ಏನು ಅನ್ಕೊಂಡಿದ್ದೆ ಅದನ್ನು ಸಾಧನೆ ಮಾಡಿದ್ದೀನಿ ಅಂತ ಫೀಲ್ ಇದೆ ಮೇಡಮ್. ಸೀರಿಯಲ್ಗೂ ಅವಕಾಶ ಬರ್ತಾ ಇದೆ, ಸಿನಿಮಾಗಳಿಗೂ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ. ನನಗೆ ಒಪ್ಪುವಂಥ ಕ್ಯಾರೆಕ್ಟರ್ ಬಂದರೆ ಮುಂದಿನ ದಿನಗಳಲ್ಲಿ ಬೆಳ್ಳಿ ಪರದೆ ಮೇಲೂ ಕಾಣಿಸ್ಕೊತೀನಿ. ಎಸ್ ಎಸ್, ನಿಜ. ಇನ್ನು ನೀವು ಬಿಗ್ ಬಾಸ್ ಮನೇಲಿ ಹೇಗೆ ಆಟ ಆಡ್ತಾ ಇದ್ರಿ, ಹೇಗಿದ್ರಿ ಅನ್ನೋದೆಲ್ಲ ಕೂಡ ನಮಗೆ ಗೊತ್ತೇ ಇದೆ. ಆ್ಯಂಡ್ ನೀವು ಕ್ಯಾಪ್ಟನ್ ಆಗಿದ್ದಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀರಾ. ಸೊ ಬಂದಿದ್ದ ರೀಸನ್ ಏನಕ್ಕೆ ಅನ್ನೋದು ಈಗ ನನ್ನ ಪ್ರಕಾರ ಜನತೆಗೆಲ್ಲ ಗೊತ್ತಿದೆ. ನೀವೇ ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ವೇದಿಕೆ ಮೇಲೇ ಹೇಳಿದ್ದೀರಾ. ಬಟ್ ಅದಾದಮೇಲೆ ಇನ್ನೂ ಒಂದಷ್ಟು ಜನ ಈ ರೀಸನ್ಗೋಸ್ಕರ ಬಂದುಬಿಟ್ರಾ, ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗಲಿಲ್ವಾ ಅವ್ರ ಮನೆಯವರಿಗೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂತು. ಸೊ ನಿಮ್ಮ ಕಿವಿಗೂ ಕೂಡ ಬಿದ್ದಿರುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ನಾನು ಕ್ಯಾಪ್ಟನ್ನಾಗಿ ಮನೆಯಿಂದ ಬಂದದ್ದು ನಿಮಗೆ ಬಿಗ್ ಬಾಸ್ ಆ ಥರ ಹೇಳಿದಾಗ ಫಸ್ಟ್ ಥಾಟ್ ಏನು ಅನ್ನಿಸ್ತು ನಿಮಗೆ? ಹೇಳ್ತೀನಿ ಮೇಡಮ್. ನನಗೆ ಕ್ಯಾಪ್ಟನ್ ಆಗಿ ನಾನು ಬಿಗ್ ಬಾಸ್ ಮನೇಲಿ ಏನು ನಿರ್ಧಾರಗಳನ್ನ ತಗೊಂಡು ಯಾವ ಥರ ಆ ಇಡೀ ವಾರ ನಾನು ಮನೇನ ನಿಭಾಯಿಸಬೇಕಾಗಿತ್ತು, ನನ್ನ ಹೊರಗಡೆ ಜಗತ್ತಿನಲ್ಲೂ ನನ್ನ ಬಿಸ್ನೆಸ್ಗೂ ಕೂಡ ಕ್ಯಾಪ್ಟನ್ ಅವಶ್ಯಕತೆ ತುಂಬ ಇತ್ತು ಮೇಡಮ್. ಹೌದು, ಟ್ರೂ. ನಾನು ಆ ಥರ ಅದನ್ನು ಫೀಲ್ ಮಾಡ್ತೀನಿ. ನೆಗೆಟಿವ್ ಆಗಿ ಅದನ್ನು ತೊಗೊಳ್ಳಲ್ಲ, ಎಲ್ಲವನ್ನೂ ಪಾಸಿಟಿವ್ ಆಗಿ ತೊಗೊತೀನಿ. ಬಿಸ್ನೆಸ್ ಅಂತ ಬಂದಾಗ ನಾನು ಕಟ್ಟಿರುವಂಥ ಸಂಸ್ಥೆ ನನಗೆ ಮಾತ್ರ ಗೊತ್ತೇನು ಅಂತ. ನಿಜ. ಹೆತ್ತ ತಾಯಿಗೆ ಮಗು ಏನು ಕೇಳುತ್ತೆ, ಚಿಕ್ಕ ಪಾಪು ಏನು ಕೇಳುತ್ತೆ, ಆ ಅಳ್ತಾ ಇರೋ ಒಂದು ಅಳುವಿನಲ್ಲೇ ಗೊತ್ತಿರುತ್ತೆ ತಾಯಿಗೆ ನನ್ನ ಮಗು ಏನು ಕೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಥರ ನನಗೂ ಕೂಡ ನನ್ನ ಸಂಸ್ಥೆ ಮಗು ಥರ. ನನ್ನ ಸಂಸ್ಥೆಗೆ ನನ್ನ ಅವಶ್ಯಕತೆ ತುಂಬ ಇತ್ತು. ಆ ಕ್ಷಣಕ್ಕೆ ಬಂದು ನಾನು ನಿಂತ್ಕೋಬೇಕಾಗಿತ್ತು. ನಾನು ಹೇಗೆ ಮಾಡಿದ್ದೆ ಅಂದರೆ, ನನ್ನ ಮಗುನ ಬೆಳೆಸ್ಬಿಟ್ಟು ಪಕ್ಕದ ಮನೆಯವ್ರ ಕೈಯಲ್ಲಿ ಕೊಟ್ಟು ಹೋದಂಗಿತ್ತು. ನಾನು ಅವ್ರ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಹೊರಗಡೆ ಬರಬೇಕಾಯ್ತು. ಈಗ ನಿಮ್ಮ ಮಗು ಭದ್ರವಾಗಿದೆಯಾ? ತುಂಬ ಭದ್ರವಾಗಿದೆ, ಯಾವುದೇ ಸಮಸ್ಯೆ ಇಲ್ಲ, ತುಂಬ ಭದ್ರವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಭದ್ರವಾಗುತ್ತೆ. ಹೊಸ ಹೊಸ ಪ್ಲಾನ್ಸ್ಗಳು ಬರ್ತಾ ಇದೆ, ಹೊಸ ಬಿಸ್ನೆಸ್ ಪ್ರಾರಂಭವಾಗ್ತಾ ಇದೆ. ನನ್ನ ಮುಂದಿನ ಗುರಿ ಬಿಸ್ನೆಸ್.
ಆ್ಯಂಡ್ ಆ ಟೈಮ್ನಲ್ಲಿ ಒಂದಷ್ಟು ರೂಮರ್ಸ್, ಅಂದರೆ ನೀವಿನ್ನೂ ಈ ವಿಚಾರವನ್ನು ಕ್ಲಾರಿಫೈ ಮಾಡಿರಲಿಲ್ಲ, ಆಗ ಸೋಷಿಯಲ್ ಮೀಡಿಯಾದಲ್ಲಿರಬಹುದು, ಜನ ಇರಬಹುದು, ಸೊ ಅವ್ರ ತಂದೆಗೇನು ಆಗಿದೆ, ಅವರ ತಂದೆ ಇನ್ನಿಲ್ಲ ಅನ್ನೋ ಮಾತುಗಳೆಲ್ಲ ಕೇಳಿಬಂತು. ಅದು ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಯಿತು ಅಂತ? ಮೇಡಮ್ ಆ್ಯಕ್ಚುಲಿ ಹೊರಗಡೆ ಬಂದಾಗ ನನ್ನ ಕೈಯಲ್ಲಿ ಮೊಬೈಲ್ ಸಿಕ್ಕಿತ್ತು ನನಗೆ. ನಾನು ನೋಡ್ತಾ ಇದ್ದಾಗ ನನಗೆ ಒಂಥರ, ನಾನು ಪ್ರೋಟೋಕಾಲಲ್ಲಿದ್ದೆ ಆವಾಗ, ಯಾವುದೇ ಥರದ ಸ್ಟೇಟ್ಮೆಂಟ್ ಕೊಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನೋಡಿದೆ ನನಗೊಂಥರ, ಅಯ್ಯೋ ಏನು ಇವ್ರು ಹಿಂಗೆಲ್ಲ ಸುದ್ದಿ ಕೊಡ್ತಾ ಇದ್ದಾರಲ್ಲ ಅಂತಂದಾಗ ನೆಕ್ಸ್ಟ್ ಡೇನೇ ನಮ್ಮ ತಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾನು ತುಂಬ ಚೆನ್ನಾಗಿದ್ದೇನೆ ರೀ, ಏನಾಗಿಲ್ಲ ರೀ ನನಗೆ ಅಂತ ನಮ್ಮ ತಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೇಗಿರುತ್ತೆ ಅಂದರೆ, ಅದನ್ನು ಯಾರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಯಾರೋ ನಮ್ಮವ್ರು ಆಗಿರ್ತಾರೆ, ಹೊರಗಡೆ ಅವ್ರು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ ನಾನು. ಅಂದರೆ ಅವ್ರಿಗೇನೋ ಅದರಿಂದ ಖುಷಿ ಸಿಗೋದಾದರೆ, ಅದರಿಂದ ಅವ್ರಿಗೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅನ್ನೋಂಗಿದ್ರೆ ಆ ಥರ ಸುದ್ದಿಗಳನ್ನ ಕೊಡ್ತಾರೆ. ನಾನು ಅವ್ರಿಗೆಲ್ಲರಿಗೂ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್, ಸುದ್ದಿ ಕೊಡೋಕ್ಕಿಂತ ಮುಂಚೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಬೇಕು. ಹೌದು, ಸುಮ್ಮನೆ ಯಾವುದು ಸತ್ಯ ಸುಳ್ಳು ಅಂತ ತಿಳ್ಕೊಳ್ಳೋದ ಸುಮ್ಮನೆ ಏನೇನೋ ಸುದ್ದಿಗಳು ಕೊಡ್ತಾರಲ್ಲ. ಇವತ್ತು ನನ್ನ ಸುದ್ದಿ ಕೊಟ್ಟಿರ್ಬೋದು, ನಾಳೆ ನಿಮ್ಮದು ಅದೇ ಥರ ಸುದ್ದಿ ಬರ್ಬೋದಲ್ಲ. ನಿಜ. ಅಂದರೆ ಬೇರೆಯವ್ರ ಮನೆ ಮೇಲೆ ಬೆಂಕಿ ಹಾಕಿ ಅದನ್ನು ಎಂಜಾಯ್ ಮಾಡೋ ಜಾಯಮಾನ ನಮ್ದು ಆಗಬಾರ್ದು ಮೇಡಮ್. ನಿಜ. ನಾನೇನೋ ಮಾಡೋಕ್ಕಿಂತ ಮುಂಚೆ, ನಾನೇನೋ ಒಂದು ಸುದ್ದಿ ಕೊಡೋಕ್ಕಿಂತ ಮುಂಚೆ ಫಸ್ಟ್ ನಾನೆಷ್ಟು ಕರೆಕ್ಟಾಗಿದ್ದೀನಿ, ಆ ಸುದ್ದಿ ಯಾವ್ದು ಸರಿ ತಪ್ಪು ಅನ್ನೋದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು ಮೇಡಮ್. ಮೇಡಮ್ 5 ಬೇಳೆ ಸಮ ಇದೆಯಾ? ಇಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬಿದ್ದಾಗಿದ್ದ ಇರ್ತಾರ? ಇರಲ್ಲ. ನಾನು ಎಲ್ರಿಗೂ ಹೇಳೋದು ಒಂದೇ, ಮಾಡಿದವ್ರು ಯಾರು ಬೇರೆಯವರಲ್ಲ, ಎಲ್ಲ ನನ್ನ ಸ್ನೇಹಿತರುಗಳಾಗಿರ್ತೀರ. ನಿಮಗೂ ಒಳ್ಳೆಯದಾಗಲಿ ಜೀವನದಲ್ಲಿ. ನನಗೆ ಬಂದಿರೋ ಪರಿಸ್ಥಿತಿ ನಿಮಗೂ ಬರ್ಬೋದು ಒಂದು ಜೀವನದಲ್ಲಿ. ಒಳ್ಳೆ ಪಾಠ ಕಲಿಬೇಕು. ನಾನು ಎಲ್ರಿಗೂ ಒಂದು ಮಾತು ಭಾಳ ಚೆನ್ನಾಗಿದೆ ಮೇಡಮ್, ನನ್ನ ಜೀವನ ಪ್ರಾಣ ಕೊಡ್ತೀನಿ ಅಂತಾರೆ. ಪ್ರಾಣ ಕೊಡೋದೇ ಬೇಡ ಮೇಡಮ್, ಯಾರು ಕೇಳೋದು ಇಲ್ಲ, ಬೇಡ. ಹೌದು. ಪ್ರಾಣಕ್ಕಿಂತ ಹೆಚ್ಚಾಗಿ ಜೊತೆಗೆ ನಿಂತ್ಕೊಳ್ಳಿ ಸಾಕು. ಪ್ರಾಣ ಕೊಟ್ಟದಕ್ಕಿಂತ ಜಾಸ್ತಿ. ಅಂದ್ರೆ ನಾವು ಹೇಗಾಗಿದ್ದೀವಿ ಅಂದರೆ, ಬಣ್ಣದ ಮಾತಿಗೆ ಮರಳಾಗಿಬಿಟ್ಟಿದ್ದೀವಿ. ಹೌದು, 100%. ನನಗೆ ಬಿಗ್ ಬಾಸ್ ಮನೆ ಎಲ್ಲ ಕಲಿಸ್ಕೊಟ್ಟಿದೆ ಮೇಡಮ್. ನಾನು ಹೇಗಿದ್ದೆ ಅಂದರೆ, ಒಂಥರ ಮಿಕ್ಸ್ ಚೌಚೌಬಾತಿಗಿದ್ದೆ, ಖಾರ ಸ್ವೀಟು ಅಂತ. ಇವಾಗ ಒಂದನ್ನು ಮಾತ್ರ ಆಗಬೇಕು ಮೇಡಮ್. ಯಾವತ್ತು ಒಂದು ಸುದೀಪ್ ಸರ್ ಯಾವತ್ತು ಹೇಳ್ತಾರೆ, ಬ್ಲ್ಯಾಕು ವೈಟು ಗ್ರೇ ಎರಡೂ ಕೂಡಿದ್ರೆ ಗ್ರೇ ಕಲರ್ ಆಗುತ್ತೆ, ಗ್ರೇ ಕಲರ್ ಆಗಬೇಡಿ, ಒಂದು ಬ್ಲ್ಯಾಕ್ ಆಗಿರಿ ಇಲ್ಲ ವೈಟ್ ಆಗಿರಿ ಅಂತ ಹೇಳ್ತಾರೆ. ನಾನು ಒಂದನ್ನು ಮಾತ್ರ ಆಗಿದ್ದೀನಿ ಮೇಡಮ್ ಇವತ್ತು. ಮುಂದಿನ ದಿನಗಳಲ್ಲಿ ಅದೇ ಥರ ಜೀವನ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ತೀನಿ. ಬಟ್ ಮಾಡಿದವ್ರಿಗೆಲ್ಲ ಒಳ್ಳೇದಾಗಲಿ ಮೇಡಮ್. ಅಂದರೆ ಗೋಲ್ಡ್ ಸುರೇಶ್ ಅವರ ಫ್ರೆಂಡ್ಸೇ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಬಿಸ್ನೆಸ್ ಹಾಳು ಮಾಡಿದ್ರು ಅಂತನ, ಅವರೇ ಮೋಸ ಮಾಡಿದ್ರು ಅಂತನ. ಅಂದರೆ ನೀವು ಹೇಳ್ತಾ ಇದ್ರಿ, ನನ್ನ ಫ್ರೆಂಡ್ಸಿಂದನೇ ನಾನು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ, ಆ ಟೈಮಲ್ಲಿ ಅವರೇ ಹೆಲ್ಪ್ ಮಾಡಿದ್ದು ಅಂತ. ಈ ಟೈಮಲ್ಲಿ ಈ ರೀತಿ ಮಾಡಿದ್ದು ಕೂಡ ಫ್ರೆಂಡ್ಸಾ ಅಂತ? ಏನಾಯಿತು ಅಂತ? ಅವತ್ತು ನಿಂತಂಥ ಫ್ರೆಂಡ್ಸ್ಗಳೇ ಬೇರೆ, ಇವತ್ತು ನಿಂತಂಥವರೇ ಬೇರೆ. ಓಕೆ. ಎಲ್ರಿಗೂ ಒಳ್ಳೇದಾಗಲಿ. ಹೆಸರುಗಳ ಪ್ರಸ್ತಾಪ ಬೇಡ, ಒಳ್ಳೇದಾಗಲಿ ಎಲ್ರಿಗೂ. ಬಟ್ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಕೆಟ್ಟವ್ರಿಗೆ ಕೆಟ್ಟದ್ದೇ ಆಗುತ್ತೆ. ಮೇಡಮ್, ಕೃಷ್ಣ ಹೇಳ್ತಾನೆ, ಒಬ್ಬ ವ್ಯಕ್ತಿ ನಿನಗೆ ಕೆಟ್ಟದ್ದು ಬಯಸ್ತಾ ಇದ್ದಾನ, ನೀನು ಒಳ್ಳೇದು ಬಯಸು. ನಿಜ. 2ನೇ ಸಲ ಬಯಸ್ತಾನ, ಒಳ್ಳೇದು ಬಯಸು. 3ನೇ ಸಲ ಬಯಸ್ತಾನ, ಒಳ್ಳೇದು ಬಯಸು. ನೀನು ಯಾರಿಗೂ ಕೆಟ್ಟದ್ದು ಮಾಡಬೇಡ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಇದನ್ನ ನಂಬ್ತೀನಿ ಮೇಡಮ್ ನಾನು. ನಿಜ. ಕಾಲ ಇವತ್ತಲ್ಲ ನಾಳೆ ಬಂದೇ ಬರ್ತದೆ, ಉತ್ತರ ಕೊಟ್ಟೇ ಕೊಡ್ತದೆ. ಆ ಥರ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅವ್ರಿಗೊಂದು ಕಾಲ ಬರ್ತದೆ, ನನಗೊಂದು ಕಾಲ ಬರ್ತದೆ. ಗಡಿಯಾರ ನಿಂತ ಕಡೆ ನಿಲ್ಲಲ್ಲ, ಸುತ್ತಾ ಇರುತ್ತೆ. ಎಸ್. ಓಕೆ ಸರ್, ಈಗ ನಿಮ್ಮ ಮಗಳು ಹೇಗಿದ್ದಾಳೆ, ನಿಮ್ಮ ಫ್ಯಾಮಿಲಿ ಹೇಗಿದೆ? ಮೇಡಮ್, ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ನಾನು ಬಂದ ಮೇಲೆ, ಹೊರಗಡೆ ಬಂದ ಮೇಲೆ ನಾನು 4-5 ದಿನ ನಾನು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ನಾನು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ, ಆಗಿರೋ ಪ್ರಾಬ್ಲಮ್ನ ಸರಿ ಮಾಡಬೇಕು ಅಂತೇಳಿ. ಬಿಸ್ನೆಸ್ನ ಸರಿ ಮಾಡಿ ಬ್ಯಾಕ್ ಟು ಪೆವಿಲಿಯನ್ ಥರ ಮತ್ತೆ ವಾಪಸ್ ಬಿಸ್ನೆಸ್ಸಲ್ಲಿದ್ದೀನಿ.
ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ. ನಾಳೆ ಬರೋ ವಾರ 12ನೇ ತಾರೀಕಿಗೆ 1 ವರ್ಷ ಮುಗೀತದೆ ಅವಳಿಗೆ. ನನ್ನ ಜೀವನದಲ್ಲಿ ಅವಳು ಬಂದು ಏನೋ ನನ್ನ ಮಗಳು ಬಂದಮೇಲೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಎಲ್ಲವೂ ಇದೆ. ಜೊತೆಗೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಯಾಕಂದರೆ ತಂದೆ ಅನ್ನೋ ಜವಾಬ್ದಾರಿ ಬೇರೆ ಎಲ್ಲವನ್ನೂ ನಿಭಾಯಿಸ್ಬೋದು ಮೇಡಮ್. ತಂದೆ ಅನ್ನೋ ಜವಾಬ್ದಾರಿನ ನಿಭಾಯಿಸೋದು ಬಹಳ ಕಷ್ಟ ಇದೆ. ಹೌದು ಹೌದು. ಆ ಒಂದು ಜವಾಬ್ದಾರಿ ನನ್ನ ಮೇಲೆ ಇದೆ. ಅವಳ ಬೆಳವಣಿಗೆ, ಅವಳ ಜೀವನ, ಅವಳು ಏನು ಮಾಡ್ತಾಳೆ ಮುಂದಿನ ದಿನಗಳಲ್ಲಿ, ಅವಳು ಏನು ಕಲಿಬೇಕು ಅಂತ ಎಲ್ಲವನ್ನು ಮಾಡಿಸಿ 4 ಜನಕ್ಕೆ ಒಳ್ಳೆಯದಾಗೋ ಥರ ಅವಳ ಕಡೆಯಿಂದ ಆದಂಥ ಕೆಲಸಗಳನ್ನ ಮಾಡಿಸ್ಬೇಕು ಅಂತ ಇದೆ. ಬಟ್ ಯಾರ ಹಣೆ ಬರದಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. ನಾನು ಹೇಗೆಂದರೆ ಇವಾಗ ಹೊರಗಡೆ ಬಂದ್ಮೇಲೆ ಬಿಗ್ ಬಾಸಿಂದ ಎಲ್ಲವೂ ಶೂನ್ಯ ಅಂತ ಬದುಕ್ತಾ ಇದ್ದೀನಿ. ನಾನು ನನ್ನನ್ನು ನಂಬಿರೋರಿಗೆ ನ್ಯಾಯ ಕೊಟ್ಟರೆ ಸಾಕು, ನನ್ನ ಜೊತೆಗಿರೋರಿಗೆ ನ್ಯಾಯ ಕೊಟ್ಟರೆ ಸಾಕು. ಬೇರೆಯವ್ರಿಗೆ ಮೋಸ ಮಾಡಬಾರ್ದು. ಬೇರೆಯವ್ರಿಗೆ ಯಾಕೆ ಬೇಕು ನಮಗೆ? ಯಾರಿಂದನೂ ಬೇಡ ನಮಗೆ. ಅವ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ. ನಾನು ಮಾಡಿರೋ ಒಳ್ಳೆತನ ಕರ್ಮ ಫಲ ನನಗೆ ಸಿಗಲಿ, ಅವ್ರು ಮಾಡಿರೋದು ಅವ್ರಿಗೆ ಸಿಗಲಿ. ನಾನು ಒಳ್ಳೇದು ಮಾಡಿದ್ದೀನಿ ಅಂತ ನನ್ನ ಫ್ಯಾಮಿಲಿಯವ್ರಿಗೆ ಕರ್ಮ ಫಲ ಸಿಗ್ತಾ ಇದೆಯಲ್ಲ. ನಿಜ. ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮ ಅಣ್ಣವರು ಚೆನ್ನಾಗಿದ್ದಾರೆ, ನನ್ನ ತಮ್ಮ ಚೆನ್ನಾಗಿದ್ದಾನೆ, ನಮ್ಮ ಅಕ್ಕಂದಿರು ಚೆನ್ನಾಗಿದ್ದಾರೆ, ನನ್ನ ಹೆಂಡತಿನೂ ಚೆನ್ನಾಗಿದ್ದಾರೆ, ಅಮ್ಮ ಅಪ್ಪ ನನ್ನ ಮಗಳು ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಯಾರೂ ಭಯಪಡೋವಂಥದ್ದಿಲ್ಲ. ಊಹಾಪೋಹಗಳು ಬರ್ತಾವೆ ಮೇಡಮ್, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕ್ಕಾಗತ್ತೆ. ಹೌದು. ಈಗ ನೀವು ಊಹಾಪೋಹ ಅಂದಿದ್ದಕ್ಕೆ ಇನ್ನೂ ಒಂದಷ್ಟು ರೂಮರ್ಸು, ಅಂದರೆ ನಿಮ್ಮ ತಂದೆನೇ ಸ್ವತಃ ಬಂದು ನನಗೇನೂ ಆಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ಮೇಲೆ, ಅರೆ ಗೋಲ್ಡ್ ಸುರೇಶ್ ನೋಡಿದ್ರೆ ಹೆಂಗಿದ್ದಾರೆ, ಅವರ ವೇಷಭೂಷಣ, ಬಟ್ ಅವ್ರ ತಂದೆಯವ್ರು ನೋಡಿ ಹೆಂಗೆ ನೋಡ್ಕೊತಾ ಇದ್ದಾರೆ, ಸೊ ಅವರು ಫ್ಯಾಮಿಲಿ ಕಡೆ ಗಮನ ಕೊಡ್ತಾ ಇಲ್ಲ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿಬಂತು. ಇದಕ್ಕೇನು ಹೇಳ್ತೀರಾ? ಮೇಡಮ್, ಅವರು ಹಳ್ಳಿ ವಾತಾವರಣದಲ್ಲಿರುವಂಥವ್ರು. ನಿಜ. ನಮ್ಮ ತಂದೆ ನನಗೆ ಬೈತಾರೆ, ಯಾಕೆ ಇದೆಲ್ಲ ಮಾಡ್ತಿಲ್ಲ ನೀನು ಅಂತ. ಅದನ್ನೆಲ್ಲವನ್ನು ಅವರು ಯಾವುದು ಇಷ್ಟಪಡದೆ ಇರೋವಂಥವ್ರು. ನಮ್ಮ ತಂದೆಗೆ ಹೇಳಿದ್ರೆ ನನ್ನಂತ ಇವೆಲ್ಲ ಹಾಕೊಂಡು ಬರಬೇಡ ನೀನು ಅಂತ ನಮ್ಮ ತಂದೆ ಬೈತಾರೆ ನನಗೆ. ಗೋಲ್ಡ್ ಹಾಕೋಬೇಡ ನೀನು, ಯಾಕೆ ಹಾಕೊಂಡು ತಿರ್ಗಾಡ್ತಿ ಇಷ್ಟೆಲ್ಲ ಅಂತ. ಆ ಥರ ಇರುವಂಥ ಮನುಷ್ಯ ನಮ್ಮಪ್ಪ. ಅವ್ರ ಮನಸ್ಸೇ ಒಂಥರ ಗೋಲ್ಡ್ ಥರ ಮೇಡಮ್. ಹೌದು ಹೌದು. ಅವ್ರು ಹೇಳ್ತಾರೆ ಗೋಲ್ಡ್ ಅಂತ ಮನುಷ್ಯ ಇರೋನಿಗೆ ಗೋಲ್ಡ್ ಅಲ್ಲ ಯಾವ ಲೆಕ್ಕಲೆ, ಎದಕ್ಕೆ ಬೇಕಾದೆಲ್ಲ ಅಂತ ಹೇಳ್ತಾರೆ. ಸುದೀಪ್ ಸರ್ ನನಗೊಂದು ಮಾತು ಹೇಳಿ ಕಳಿಸ್ತಾರೆ, ಗೋಲ್ಡ್ ಹಾಕೊಳ್ಳೋದು ಮುಖ್ಯ ಅಲ್ಲ, ಚಿನ್ನ ಹಾಕೋದು ಮುಖ್ಯ ಅಲ್ಲ, ಚಿನ್ನದಂಥ ಮನಸ್ಸು ಬೇಕು, ಆ ಮನಸ್ಸು ನಿಮ್ಮಲ್ಲಿದೆ ಸುರೇಶ್ ಅಂತ ಹೇಳಿ ಕಳಿಸ್ತಾರಲ್ಲ. ಹೌದು ಮೇಡಮ್. ಯಾವುದೋ ವ್ಯಕ್ತಿನ ಬಟ್ಟೆ ಹಾಕೊಂಡೋದನ್ನು ನೋಡಿ ನಾವು ಗೆಸ್ ಮಾಡ್ತೀವಿ, ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ತಪ್ಪು ಮೇಡಮ್. ನಿಜ ನಿಜ ಮೇಡಮ್. ಎಷ್ಟೊಂದು ಜನ ರೈತರುಗಳು ಹೆಲಿಕಾಪ್ಟರಲ್ಲಿ ತಿರುಗಾಡ್ತಾರೆ. ಎಷ್ಟೊಂದು ಜನ ರೈತರುಗಳು ಪಂಚೆ ಹಾಕ್ಕೊಂಡು ವಿಧಾನಸೌಧದಲ್ಲಿದ್ದಾರೆ. ಹೌದು. ಎಷ್ಟೊಂದು ಜನ ರೈತರುಗಳು ನಮ್ಮೂರ ಕಡೆ ತುಂಬ ಇದ್ದಾರೆ. ನಮ್ಮೂರಿಂದ ಒಂದು 40-50 ಕಿಲೋಮೀಟರ್ ದೂರದಲ್ಲಿ ಒಂದು ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಮೇಡಮ್ ಒಬ್ಬರು. ಅವ್ರು ಯಾವ ಕಾರ್ ಇಟ್ಟಿದ್ದಾರೆ ಗೊತ್ತಾ? ರೋಲ್ಸ್ ರಾಯ್ಸ್ ಕಾರ್ ಇಟ್ಟಿದ್ದಾರೆ. ಹೌದು. ದಿನ ಬೆಳಗ್ಗೆ ಎದ್ದು ಸಗಣಿ ತೆಗಿತಾರೆ, ಹಾಲು ಇಡ್ತಾರೆ, ಅದನ್ನು ತೊಗೊಂಡು ಡೈರಿಗೆ ಹಾಕ್ತಾರೆ, ಮತ್ತೆ ವಾಪಸ್ ಅವ್ರು ಓಡಾಡೋದು ರೋಲ್ಸ್ ರಾಯ್ಸ್ ಕಾರಲ್ಲಿ ಓಡಾಡ್ತಾರೆ. ಆ ಥರ ರೈತರು ಬದುಕು ಮೇಡಮ್. ರೈತರಿಗೆ ಎಲ್ಲಿ ಹೇಗಿರಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಹಾಕೋಬೇಕಾ ತುಂಬ ಚೆನ್ನಾಗಿ ಹಾಕ್ತೀವಿ, ಬೇಡ ಅಂದಾಗ ಸೈಲೆಂಟ್ ಆಗಿರ್ತೀವಿ. ಏನು ಪ್ರತಿದಿನ ನಾವು ಗೋಲ್ಡ್ ಹಾಕೊಂಡು ಜಮೀನಲ್ಲಿ ಹೋಗ್ಬಿಟ್ಟು ಉಳುಮೆ ಮಾಡೋಕ್ಕಾಗತ್ತಾ ಮೇಡಮ್? ಹೌದು ಹೌದು. ಪ್ರತಿದಿನ ಸೂಟು ಬೂಟು ಹಾಕೊಂಡು ಹೋಗಿ ಉಳುಮೆ ಮಾಡೋಕ್ಕಾಗತ್ತಾ? ನಿಜ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಎಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು ಮೇಡಮ್. ನಿಜ ನಿಜ. ಅಂಡ್ ಸುರೇಶ್ ಅವರು ಒಂದು ಮಾತನ್ನ ಹೇಳಿರ್ತಾರೆ, ನಾನು ಗೋಲ್ಡ್ ಶರ್ಟ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಆಗಬೇಕು ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಆ ಆಸೆ ಇನ್ನೂ ಇದೆಯಾ, ಮಾಡಿಸ್ತಾರಾ? ಇದೆ ಮೇಡಮ್, ಆಸೆ ಇದೆ. ಆಸೆ ಯಾವುದೋ ನಿರಾಸೆ ಆಗಲ್ಲ. ಬಟ್ ಗೋಲ್ಡು ನಿಮಗೆ ಕಷ್ಟ ಕಾಲಕ್ಕೆ ಆಗುವಂಥ ವಸ್ತು ಮೇಡಮ್. ನಿಜ ನಿಜ. ಎಷ್ಟೋ ನಾನು ಹಾಕೊಂಡಾದ್ರೂ ತಿರುಗಾಡ್ತೀನಿ. ಎಷ್ಟೊಂದು ಜನ ಹಾಕೊಳ್ದೇನೆ ಮನೆಯಲ್ಲಿ ಇಟ್ಕೊಂಡಿರೋರು ಎಷ್ಟೊಂದು ಜನ ಇದ್ದಾರೆ. ಹೌದು. ಹೊರಗಡೆ ಬರಲ್ಲ ಅವ್ರು ಯಾರು ಕೂಡ. ಕಷ್ಟ ಕಾಲಕ್ಕೆ ಆಗುವಂಥ ವಸ್ತು ನಾವು ಜಮೀನ್ ಮೇಲೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಅದೇ ಥರ ನಾನು ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಕಷ್ಟ ಕಾಲಕ್ಕೆ ಆಗುವಂಥ ವಸ್ತು ಅಲ್ವಾ? ಬೇಕು ಅಂದಾಗ ಹೋಗ್ಬಿಟ್ಟು ದುಡ್ಡು ಎತ್ಕೊಂಡ್ಬರ್ಬೋದು. ನನಗೆ ಬೇಡಪ್ಪ ಇದು ಅಂದಾಗ ನಾಳೆ ಬೆಳಗ್ಗೆ ಕೊಡ್ಬೋದು. ಈ ಥರ ಒಂದು ವಸ್ತು ಯಾವತ್ತೂ ಇರಬೇಕು ಮೇಡಮ್ ಗೋಲ್ಡ್ ಜೀವನದಲ್ಲಿ.
ನೀವು ಯಾವತ್ತು ಮದುವೆ ಮಾಡ್ಬೇಕಾದ್ರೆ ಹೆಣ್ಮಗಳು ಮದುವೆಯಲ್ಲಿ ಚಿನ್ನ ಹಾಕಿ ಕಳಿಸ್ತಾರೆ. ಯಾಕೆ ಹೇಳಿ? ಗಂಡ ಏನೋ ಕೆಲಸ ಮಾಡ್ತಿರ್ತಾನೆ, ಆ ಕೆಲಸದಲ್ಲಿ ಏನಾದ್ರು ತೊಂದರೆ ಆದರೂ ಕೂಡ ನಾವು ಕೊಟ್ಟರು ಅಂತ ಅವ್ರ ಕಷ್ಟ ಕಾಲಕ್ಕೆ ಆಗ್ಲಪ್ಪ ಅಂತ ಕೊಟ್ಟು ಕಳಿಸ್ತಾರೆ. ನಿಜ. ಅದನ್ನ ಜನ ಅರ್ಥ ಮಾಡ್ಕೋಬೇಕು ಮೇಡಮ್. ಹೌದು. ನಿಮ್ಗೆ ಎಲ್ರಿಗೂ ಒಂದೇ ಮಾತು ಹೇಳ್ತೀನಿ ನಾನು, ನೀವು ಸಂಪಾದನೆ ಮಾಡಿ, 100 ರೂಪಾಯಿ ಸಂಪಾದನೆ ಮಾಡ್ತಾರೆ, 25 ರೂಪಾಯಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಗೆ ಆ ದುಡ್ಡು ಯಾವತ್ತೂ ಕೂಡ ಡಬಲ್ ಆಗುತ್ತೆ. ಹೌದು. ಕಷ್ಟ ಕಾಲಕ್ಕೆ ಆಗುವಂಥದ್ದೇ ಚಿನ್ನ. ನೀವೊಂದು ಪ್ರಾಪರ್ಟಿ ಇದೆಯಾ, ಆ ಪ್ರಾಪರ್ಟಿ ಬ್ಯಾಂಕಲ್ಲಿ, ನಿಮ್ಮ ಪ್ರಾಪರ್ಟಿನೇ ನೀವು ಬ್ಯಾಂಕಲ್ಲಿ ಇಟ್ಬಿಟ್ಟು ಲೋನ್ ತೊಗೋತೀನಿ ಅಂದರೆ 1 ತಿಂಗಳು ಪ್ರೋಸೆಸ್. ನಿಮಗೆ ಯಾರು ಲೋನ್ ಕೊಡಲ್ಲ ಬೇಗ. ಕೊಡ್ತಾರೆ ಮೇಡಮ್? ಯಾರು ಕೊಡಲ್ಲ ಬೇಗ. ಅದೇ ನೀವು ಗೋಲ್ಡ್ ಇದೆಯಾ, ಅದಕ್ಕೆ ನೀವೇ ಓನರು. ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ನೀವು ನಾನು ಕೊಡಪ್ಪ ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆ ದುಡ್ಡು ಕೊಡ್ತಾರೆ. ನನಗೆ ಬೇಡ ಅಂದ್ರೆ ನೀವು ಸೇಲ್ ಮಾಡ್ಬೋದು. ಯಾರಿಗೆ ಯಾರು ಇದು ಮಾಡಬೇಕು? ನಾವು ಕಷ್ಟಪಟ್ಟು ದುಡ್ದಿದ್ದು ನಮಗೋಸ್ಕರ ಅಲ್ವ ಮೇಡಮ್? ನಿಜ. ಮಾಡೋಣ. ನಾನು ಎಲ್ರಿಗೂ ಅದೇ ಮಾತಾಡ್ತೀನಿ ಮೇಡಮ್, ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಒಳ್ಳೆ ರೈಟ್ ಟೈಮ್ ಮೇಡಮ್ ಇದು. ಹೌದು. ಆ್ಯಕ್ಚುಲಿ 4-5 ವರ್ಷದ ಹಿಂದೆ ಏನಾದ್ರು ಮಾಡಿಬಿಟ್ಟಿದ್ರೆ, ಆವಾಗ 10 ರೂಪಾಯಿ ದುಡ್ಡು ಹಾಕಿದರೆ 20 ರೂಪಾಯಿ ದುಡ್ಡು ಮೇಡಮ್ ಇವತ್ತು. ನಿಜ. ಲಾಭ ಪರ್ ಗ್ರಾಮ್ಗೆ 3,000-4,000 ಇತ್ತು, ಇವತ್ತು 7,000-7,500 ಓಡ್ತಾ ಇದೆ ರೇಟ್ ಪರ್ ಗ್ರಾಮ್ಗೆ. ಯಾರು ಅನ್ಕೊಂಡಿದ್ರ? ಯಾರು ಅನ್ಕೊಂಡಿರಲ್ಲ. ಅದೇ ಮೇಡಮ್ ಗೋಲ್ಡ್ ಬದಲಾವಣೆ. ಓಕೆ. ಎಸ್, ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಕಿಚ್ಚ ಸುದೀಪ್ ಅವರಿಂದ ಸಾಕಷ್ಟು ವಿಚಾರಗಳನ್ನು ಕಲ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿರುವಂತಹ ವಿಚಾರ ಅಂದರೆ ಎಕ್ಸ್ಪೆಷಲಿ ಸುದೀಪ್ ಅವರ ಬಳಿಯಿಂದ ನೀವೇನೇನು ಕಲ್ತ್ರಿ ಅಂತ? ಮೇಡಮ್, ಒಂದು ಸಿಂಪ್ಲಿಸಿಟಿ, ಮಾತಾಡೋ ಶೈಲಿ, ತಾಳ್ಮೆ, 3 ಕಲ್ತಿದ್ದೀನಿ. ಮೊದಲು ತಾಳ್ಮೆಯಾಗಿ ಕೇಳಿಸ್ಕೋಬೇಕು. ಯಾರಾದರೂ ಏನಾದ್ರು ಹೇಳ್ತಾರೆ ತಾಳ್ಮೆಯಾಗಿ ಮೊದಲು ಕೇಳಿಸ್ಕೋಬೇಕು. ಅವ್ರು ಕೇಳಿದಕ್ಕೆ ಮಾತ್ರ ರಿಯಾಕ್ಟ್ ಮಾಡಬೇಕು. ಸಿಂಪ್ಲಿಸಿಟಿಯಾಗಿ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನ ಸುದೀಪ್ ಸರಿಂದ ಕಲ್ತಿದ್ದೀನಿ. ಆಮೇಲೆ ಮನೆಯಿಂದ ಹೊರಗಡೆ ಬಂದಮೇಲೆ ಅನಿಸಿದೆಯಾ, ನಾನು ಇರಬೇಕಿತ್ತು, ಈಗ ಆಟ ಆಡ್ತಾ ಇರೋದೆಲ್ಲ ನೋಡಿ. ಆಮೇಲೆ ಮೊನ್ನೆ ಫ್ಯಾಮಿಲಿ ರೌಂಡ್ ಎಲ್ಲ ಇತ್ತು, ನೀವು ಇದ್ದಿದ್ರೆ ಬಹುಶಃ ನಿಮ್ಮ ವೈಫ್ ಮತ್ತು ನಿಮ್ಮ ಮಗು ಬರ್ತಿದ್ರು ಅನಿಸುತ್ತೆ, ನಿಮ್ಮ ಫ್ಯಾಮಿಲಿನೂ ಬರ್ತಿದ್ರು. ಅದೆಲ್ಲ ನೋಡಿದಾಗ ಮಿಸ್ ಮಾಡ್ಕೋತೀರಾ? ನಮ್ಮ ಬೇಜಾರು ಅನಿಸುತ್ತೆ, ಬೇಜಾರಾಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಮನೇಲಿದ್ದು ನಾನು ಏನು ಮಾಡಬೇಕಾಗಿತ್ತು, ಹೊರಗಡೆ ಬಂದು ನಾನು ಅದೇ ಕೆಲಸ ಮಾಡಬೇಕಾಗಿತ್ತು. ಹೌದು. ಇವಾಗ ಫ್ಯಾಮಿಲಿ ಜೊತೆಗೆ ಹೊರಗಡೆ ಇದ್ದೀನಿ. ಬಟ್ ಆ ಮನೆಗೆ ನನ್ನ ಒಂದು ಋಣ ಅಷ್ಟೇ ಇತ್ತು ಅಂತ ನಾನು ಭಾವಿಸಿ ಹೊರಗಡೆ ಬಂದಿದ್ದೀನಿ. ಒಂದು ಸಲ ಹೊರಗಡೆ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಓಕೆ. ಈಗ ಆಟ ಆಡ್ತಾ ಇರೋರಲ್ಲಿ ಗೋಲ್ಡ್ ಸುರೇಶ್ ಅವರ ಅಂದರೆ ಫೇವ್ರೆಟ್ ಯಾರು ಅಂತ? ನನ್ನ ಅಳಿಯ ಅಂತ ಮಾತ್ರ ಹೇಳ್ಬೇಡಿ. ಈಗ ಹೊರಗಡೆ ಬಂದಾದಮೇಲೆ ಜನ ಅಭಿಪ್ರಾಯ, ಆಮೇಲೆ ನಿಮಗೂ ನೋಡಿದ್ದಾದಮೇಲೆ ಹೇಗೆ ಅನ್ನಿಸ್ತು? ಯಾರು ನಿಮಗೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ಸುತ್ತೆ? ಮೇಡಮ್, ನನ್ನ ಅಳಿಯನೇ ಚೆನ್ನಾಗಿ ಆಡ್ತಾ ಇದ್ದಾನೆ. ನಾನು ಆ್ಯಕ್ಚುಲಿ ಒಂದು 2-3 ಎಪಿಸೋಡ್ ನೋಡಿದೆ. ನಾನು ನೆನ್ನೆ ಎಪಿಸೋಡ್ ನೋಡಿದೆ. ನನ್ನನ್ನು ಹೇಗೆ ಟಾರ್ಗೆಟ್ ಮಾಡ್ತಿದ್ರು, ಎಲ್ಲರೂ ಸೇರಿ ನಾನು ಅಳಿಯನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮನೇಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲರೂ ಅಲ್ಲಿ ಗೆಲ್ಲಕ್ಕೆ ಹೋಗಿದ್ದಾರೆ, ಅವ್ರವ್ರ ಆಟ ಅವ್ರು ಆಡ್ತಿದ್ದಾರೆ. ಹೌದು ಹೌದು. ಬಟ್ ನಾನು ಒಳಗಡೆ ಇದ್ದು ಆಟನ ಆಡೋದಕ್ಕೂ ನಾನು ಹೊರಗಡೆ ಬಂದು ಆಟನ ನೋಡಿ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನನಗೆ ಯಾವತ್ತಿದ್ರೂ ಹನುಮಂತು ಅಳಿಯಾನೆ ಮೇಡಮ್. ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವ್ನ ಮನಸ್ಸಲ್ಲಿ ಏನು ಇಟ್ಕೊಂಡು ಮಾತಾಡೋಂಥ ವ್ಯಕ್ತಿ ಅಲ್ಲ ಅವನು. ಅವನು ಆಟ ಆಡಲಿ, ಅವನು ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಮೇಡಮ್. ಓಕೆ. ಹನುಮಂತ ಅವರೇ ವಿನ್ ಆಗಬೇಕು ಅಂತ ಆಸೆನಾ? ಹನುಮಂತ ಅವ್ರು ಬಿಟ್ಟು ಹನುಮಂತವ್ರನ್ನ ಬಿಟ್ಟರೆ ನನಗೆ ತ್ರಿವಿಕ್ರಮ್ ಅಂತ ಅನ್ಸುತ್ತೆ ಮೇಡಮ್. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರಾ? ಆಡ್ತಾ ಇದ್ದಾನೆ, ಎಲ್ಲೋ ಒಂದು ಕಡೆ ಎಡುತ್ತಾನೆ. ಯಾಕಂದರೆ ನಾನು ಅವ್ನು ಎಡ್ತಾ ಇದ್ದೀನಿ ಅಂತ ನಾನು ಹೇಳಿದಾಗ ತಗೊಳ್ತಿದ್ದ. ಬರ್ತಾ ಬರ್ತಾ ಎಲ್ಲೋ ಅದು ಕಮ್ಮಿ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿದೆ, ಹನುಮಂತನ್ ಬಿಟ್ಟರೆ ತ್ರಿವಿಕ್ರಮ್ ಗೆಲ್ಲಬಹುದು ಅಂತ ಇದೆ. ಇನ್ನು ನೀವು ಹೊರಗಡೆ ಬಂದಮೇಲೆ ನಿಮ್ಮ ವೈಫ್ ಏನು ಹೇಳಿದ್ರು, ಹೊರಗಡೆ ಯಾವ ರೀತಿ ಆಡ್ತಾ ಇದ್ರಿ ಅನ್ನೋದ್ರ ಕುರಿತಾಗಿ, ಹಾಗೆ ಅವ್ರಿಗೆ ಇಷ್ಟ ಆಗಿದ್ದ ಎಪಿಸೋಡ್ ಯಾವುದು ಅನ್ನೋದ್ರ ಕುರಿತಾಗಿ ಏನಾದರೂ ಡಿಸ್ಕಸ್ ಮಾಡಿದ್ರಾ? ಮೇಡಮ್, ಡಿಸ್ಕಸ್ ಮಾಡೋಕ್ಕೆ ನನಗೆ ಯಾವುದೇ ಥರದ ಟೈಮ್ ಸಿಕ್ಕಿಲ್ಲ. ಅವರೆಲ್ಲ ಹೇಳ್ತಾ ಇದ್ರು, ಎಲ್ಲರೂ ಮನೆಯವರೆಲ್ಲ ಸೇರಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ನನಗೆ ಸಿಕ್ಕರು ಎಲ್ಲರೂ ಹೇಳಿದ ಅದೇ ಮಾತು. ಅಂದರೆ ನಿಮಗೆ ಪದೇ ಪದೇ ಏಟಾಗ್ತಾ ಇತ್ತು, ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇದ್ರಿ. ಸೊ ಇಲ್ಲಿ ಹೊರಗಡೆ ಇರೋರಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಅದು ನೋವಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅವ್ರಿಗೇನು ಅನಿಸ್ತಂತೆ, ಆ ಕುರಿತಾಗಿ ಹೇಳಿದ್ರೆ? ಇಲ್ಲ ಮೇಡಮ್, ಆ ಥರ ಆದಾಗ, ಆ ಥರ ಸುದ್ದಿ ನೋಡಿದಾಗ ಅವರು ನಮ್ಮ ಬಿಗ್ ಬಾಸ್ ತಂಡದವ್ರಿಗೆ ಫೋನ್ ಮಾಡಿದಾಗ ಅವರು ಹೇಳ್ತಾ ಇದ್ರು, ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ಅವರು.
ಆ ಥರ ಹೆವಿ ಇಂಜುರಿ ಹೆವಿ ಜಾಸ್ತಿ ಆ ಥರ ಪ್ರಾಬ್ಲಮ್ ಆಗಿದ್ದಿಲ್ಲ. ಕಾಲ್ ಮೇಲೆ ತ್ರಿವಿಕ್ರಮ್ ಮಂಜು ಬಿದ್ದಾಗ ಮಾತ್ರ ಡಾಕ್ಟ್ರೇ ನನಗೆ ಹೇಳಿದ್ರು 3 ವಾರ ರೆಸ್ಟ್ ಮಾಡಬೇಕು ಅಂತ. ಆ್ಯಕ್ಚುಲಿ ಅದು ಬೋನ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅದಕ್ಕೆ ಅವರು 3 ವಾರ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಆ ಟೈಮಲ್ಲಿ ಒಂದು ಸ್ವಲ್ಪ ಹೆದರಿದು ಉಂಟು. ಅದಾದಮೇಲೆ ಮತ್ತೆ ನಾನು ಆಟನ ಪ್ರಾರಂಭ ಮಾಡಿದೆ. ಈಗ ಮತ್ತೆ ಕಾಲು ನೋವು ಜಾಸ್ತಿ ಇದೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಓಕೆ, ಆದಷ್ಟು ಬೇಗ ಹುಷಾರಾಗಿ ಅಂತ ನಾವು ಕೂಡ ಹಾರೈಸ್ತೀವಿ. ಹಾಗೆ ಗೋಲ್ಡ್ ಸುರೇಶ್ ಅವರಿಗೆ ಫೇಮಸ್ ಹೀರೋ ಅಂತ ಇದ್ರೆ ಯಾರು ಅಂತ? ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೇಮಸ್ ಹೀರೋ ಅಂದರೆ ನನ್ನ ಗಾಡ್ ಫಾದರ್ ಸುದೀಪ್ ಸರ್. ಅವರೇ ನನಗೆ ಯಾವತ್ತು ಫೇವ್ರೇಟ್. ಅಂದ್ರೆ ಮುಂಚೆಯಿಂದನೂ ಸುದೀಪ್ ಸರ್ ನಿಮ್ಗೆ ಇಷ್ಟ ಇದ್ರೆ ಫೇವ್ರೇಟ್ ಇದ್ರೆ? ಸುದೀಪ್ ಸರ್. ಫೇವ್ರೇಟ್ ಹೀರೋಯಿನ್ ಅಂದ್ರೆ ಅದು ಹಳುಬ್ರಾಗಿದ್ರು ಪರವಾಗಿಲ್ಲ, ಈಗಿರೋರಾದ್ರೂ ಪರವಾಗಿಲ್ಲ? ಲೀಲಾವತಿ ಅಮ್ಮ ಫೇವ್ರೇಟ್ ಹೀರೋಯಿನ್. ತುಂಬ ಅವ್ರ ಸಿನಿಮಾಗಳನ್ನ ನೋಡಿದ್ದೀವಿ, ನೋಡ್ಕೊಂಡು ಬೆಳೆದಿದ್ದೀವಿ. ಎಲ್ಲ ಒಂದು ಕಡೆ ಲೀಲಾವತಿ ಅಮ್ಮ ಇಷ್ಟ ಆಗ್ತಾಯಿದೆ. ಇನ್ನು ಫೇವ್ರೇಟ್ ಕಾಮಿಡಿಯನ್ ಅಂತಿದ್ರೆ? ಸಾಧಕ್ ವಕೀಲ್ ಸರ್. ಅವ್ರ ಸ್ಕ್ರೀನಲ್ಲಿ ಬರ್ತಾ ಇದ್ರೇ ಒಂಥರ ಕಾಮಿಡಿ. ಸಾಧಕ್ ವಕೀಲ್ ಸರ್. ಈಗ ನೀವು ಕೂಡ ಆ್ಯಕ್ಟ್ ಮಾಡೋದಕ್ಕೆ ಧುಮುಕಿದ್ದೀರಾ ಖಾಡಕ್ಕೆ. ಒಂದು ನಿಮ್ಮ ಉತ್ತರ ಕನ್ನಡ ಶೈಲಿಯಲ್ಲಿ ಒಂದು ಖಡಕ್ ಡೈಲಾಗನ್ನು ನಿಮ್ಮಿಂದ ಕೇಳ್ಬೋದಾ ನಾವು ಅಂತ? ಯಾವುದಾದ್ರೂ ಪರವಾಗಿಲ್ಲ, ಅದು ಸಿನಿಮಾ ಡೈಲಾಗ್ ಆಗಿದ್ರೂ ಪರವಾಗಿಲ್ಲ ಅಥವಾ ನಿಮ್ಮದೇ ಸಿನಿಮಾ ಡೈಲಾಗ್ ಆಗಿದ್ರೂ ಪರವಾಗಿಲ್ಲ. ಹಂಗೇನಿಲ್ಲ ಮೇಡಮ್, ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಬೇಕಾರೆ ಗಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, ಕಮೆಂಟ್ ಮಾಡೋರ್ಗೆ ಹೆದರ್ಕೋತೀವೇನ್ರಿ? ಎಸ್ ಎಸ್, ಸೂಪರ್ ಸೂಪರ್. ಅಂದರೆ ಇದು ಇಂಡೈರೆಕ್ಟ್ ಆಗಿ ಯಾರಿಗೆ ಹೇಳಿದ್ರಿ ಅಂತ ನಂಗೆ ಅರ್ಥ ಆಯ್ತು. ಹಂಗೇನಿಲ್ಲ ಮೇಡಮ್, ಆ ಥರ ಏನಿಲ್ಲ. ಎಲ್ಲೊಂದು ಡೈಲಾಗ್ ಅಂದ್ರಲ್ಲ ಅವಾಗ ಅದು ಬಂದಿದ್ದು ನನಗೆ. ಯಾವುದೋ ಒಂದು ಸಿನಿಮಾದಲ್ಲೂ ಈ ಡೈಲಾಗ್ ಉಪಯೋಗ ಆಗಿದೆ, ಅದಕ್ಕೆ ಅದನ್ನ ಡೈಲಾಗ್ನ ತಗೊಂಡೆ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಹೇಳೇನ್ರಿ ಅಷ್ಟೇ. ಎಸ್. ಇನ್ನು ಗೋಲ್ಡ್ ಸುರೇಶ್ ಅವರೇ, ನೀವು ಮನೆಯಲ್ಲಿದ್ದಾಗಲೂ ಕೂಡ ಹೇಳ್ತಾ ಇದ್ರಿ, ನಾನೇನು ಹೊರಗಡೆ ಮಾಡ್ತಾ ಇದ್ದೀನಿ ಅಂದರೆ ದಾನ ಧರ್ಮ ಇರಬಹುದು, ಸಮಾಜಮುಖಿ ಕೆಲಸಗಳಿರಬಹುದು, ಅದು ನನಗೆ ಮಾತ್ರ ಗೊತ್ತು, ನಾನು ಎಲ್ರಿಗೂ ತೋರಿಸೋ ಅವಶ್ಯಕತೆ ಇಲ್ಲ ಅಂತ. ಆ್ಯಂಡ್ ಪರ್ಸ್ನಲಿ ನಮಗೂ ಗೊತ್ತಿದೆ ನೀವು ಮಾಡ್ತಾ ಇರುವಂತಹ ಸಮಾಜಮುಖಿ ಕೆಲಸಗಳನ್ನೆಲ್ಲ ನಿಮಗೆ ಹೇಳೋಕ್ಕೆ ಇಷ್ಟ ಇದ್ದರೆ ನೀವು ಹೇಳಬಹುದು ಅಂತ. ಮೇಡಮ್, ಮೊದಲಾದರೆ ನಾನು ಒಬ್ಬನೇ ಮಾಡ್ತಾ ಇದ್ದೆ. ಎಜುಕೇಷನ್ ಓದೋವಂಥವ್ರಿಗೆ ಒತ್ತು ಕೊಡ್ತಾ ಇದ್ವಿ ಜಾಸ್ತಿ. ಮುಂದಿನ ದಿನಗಳಲ್ಲಿ ನನ್ನದೇ ಆದಂಥ ಒಂದು ಫೌಂಡೇಶನ್ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಲೇಬರರ್ಸ್ ಯಾರು ಕೆಲಸಗಾರರಾಗಿ ಊರು ಬಿಟ್ಟು ಊರಿಗೆ ಬೆಂಗಳೂರಿಗೆ ಬಂದು ದುಡಿತಾ ಇರ್ತಾರೆ, ಯಾವುದೇ ಊರಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು, ಯಾರೇ ಊರಲ್ಲಿ ಅವ್ರು ಲೇಬರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ಒಂದು ಸ್ವಲ್ಪ ಒತ್ತು ಕೊಡೋಣ ಅಂತ ಜಾಸ್ತಿ ಆಸಕ್ತಿ ಇದೆ. ಅದರ ಜೊತೆಗೆ ನನ್ನ ಕ್ಯಾನ್ಸರ್ ಪೇಷಂಟ್ಗಳಿಗೆ ಒಂದು ಹೊಸ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಥಾಟ್ ಇದೆ. ಆಮೇಲೆ ಅದರ ಜೊತೆಗೆ ಒಂದು ಚಿಕ್ಕ ಒಂದು ಫೌಂಡೇಶನ್ ಮಾಡಿ ಫೌಂಡೇಶನಿಂದ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡೋಂಥ ಇದ್ದೀವಿ. ಅತಿ ಶೀಘ್ರದಲ್ಲೇ ಅದರ ಹೆಸರು ಮತ್ತು ಅದರ ರೂಪುರೇಷನ ಎಲ್ರಿಗೂ ತಿಳಿಸ್ತೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ನನ್ನದೇ ಒಂದು ನಾನು ಲಾಸ್ಟ್ ಟೈಮು ನಿಮ್ಮ ಚಾನಲಲ್ಲಿ ಹೇಳಿದ್ದೆ, ಹೋಟೆಲ್ ಬಿಸ್ನೆಸ್ಸಿಗೆ ಬರ್ತಾ ಇದ್ದೀನಿ ಅಂತ. ದೊಡ್ಡ ಪ್ರಮಾಣದಲ್ಲಿ ಒಂದು ಹೋಟೆಲ್ ಪ್ರಾರಂಭ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಅದು ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಸಮಾಜಮುಖಿ ಕಾರ್ಯನ ಮೇಡಮ್ ಹೇಗಂದರೆ ಈ ಕೈಯಲ್ಲಿ ಮಾಡಿದ ಈ ಕೈಯಲ್ಲಿ ಗೊತ್ತಾಗಬಾರ್ದು ಜನಗಳಿಗೆ, ಆ ಥರ ಮಾಡ್ಕೊಂಡು ಹೋಗಬೇಕು. ಸುಮಾರು ಜನ ನನಗೆ ಮೆಸೇಜ್ಗಳು ಮಾಡ್ತಾರೆ. ದಯವಿಟ್ಟು ನಾನು ಎಲ್ರಿಗೂ ಒಂದೇ ಮನವಿ ಮಾಡ್ಕೋತೀನಿ, ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂತಹ ಒಂದು ಕಾಲ್ ಸೆಂಟರ್ ಪ್ರಾರಂಭ ಮಾಡ್ತೀನಿ. ಅದಕ್ಕೆ ಅವ್ರದ್ದು ಏನೇ ಕಷ್ಟ ಪ್ರಾಬ್ಲಮ್ಗಳಿದ್ರೆ ಅದಕ್ಕೆ ಹೇಳ್ಕೊಂಡ್ರೆ ನಾವು ಅದನ್ನು ಸರ್ಕಾರದ ಕಡೆಯಿಂದ ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಆಗುತ್ತೆ, ಆ ಇರುವಂಥ ಸೌಲಭ್ಯಗಳನ್ನ ಹೇಗೆ ಇವರು ಉಪಯೋಗ ಮಾಡ್ಕೋಬೋದು ಜನಗಳು ಅನ್ನೋದನ್ನು ನಾನು ಅವ್ರಿಗೆ ಸಹಾಯ ಮಾಡಿ. ಯಾಕಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಒಳ್ಳೊಳ್ಳೆ ಸ್ಕೀಮ್ಗಳಿದ್ದಾವೆ. ಹಾಸ್ಪಿಟಲ್ ಓರಿಯೆಂಟೆಡ್ ಆಗಲಿ, ಒಂದು ಪೆನ್ಷನ್ ವಿಷಯದಲ್ಲಾಗಲಿ, ಅದನ್ನು ಯಾರಿಗೂ ಉಪಯೋಗ ಮಾಡ್ಕೊಳಕ್ಕೆ ಬರ್ತಾ ಇರಲ್ಲ ಅಂಥವ್ರಿಗೆ ಉಪಯೋಗ ಆಗೋ ದೃಷ್ಟಿಯಿಂದ ಒಂದು ಕಾಲ್ ಸೆಂಟರ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಜನ ಮೆಸೇಜ್ ಮಾಡ್ತೀರಾ, ನಾವು ಆ ಥರ ಇದರಲ್ಲಿ ಕಷ್ಟದಲ್ಲಿದ್ದೀವಿ, ಈ ಥರ ಕಷ್ಟದಲ್ಲಿದ್ದೀವಿ ಅಂತ. ಅವ್ರವ್ರದ್ದೇ ಆದಂಥ ಕಷ್ಟಗಳು ಅವ್ರಿಗೆ ಇರ್ತವೆ, ಇರಲ್ಲ ಅಂತಲ್ಲ. ಅದನ್ನು ಹೊರತುಪಡಿಸಿ ನಿಮಗೇನಾದರೂ ಹಾಸ್ಪಿಟಲೈಸ್ಡ್ ಪ್ರಾಬ್ಲಮ್ಗಳಿತ್ತು ಇದ್ದಾಗ
ಒಂದು ಸ್ವಲ್ಪ ದಿನದಲ್ಲೇ ನಾವು ಅದಕ್ಕೆ ಒಂದು ಕಾಲ್ ಸೆಂಟರ್ ಮಾಡಿ ಅದರ ನಂಬರ್ನ ನಿಮಗೆ ಕೊಟ್ಟಿರ್ತೀವಿ. ಆ ಒಂದು ಸರ್ಕಾರದಲ್ಲಿ ಬರುವಂಥ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರುವಂಥ ಸ್ಕೀಮ್ಗಳನ್ನು ಯಾವ ಥರ ನೀವು ಉಪಯೋಗ ಮಾಡ್ಕೊಳ್ಬೋದು. ನಿಮ್ಮ ಕಡೆಯಿಂದ ಆಗಿಲ್ಲ ಅಂದರೆ ನಮ್ಮ ತಂಡದವರೇ ಅದನ್ನು ಪೂರ್ತಿಯಾಗಿ ಫಾಲೋ ಅಪ್ ಮಾಡಿ ನಿಮಗೆ ಆ ಒಂದು ಸೌಲಭ್ಯ ಸಿಗೋ ಥರ ನಾವು ಮಾಡಿಕೊಡ್ತೀವಿ. ಆ ಒಂದು ವ್ಯವಸ್ಥೆನ ನಾನು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀನಿ ಮೇಡಮ್. ಅದು ಒಂದು ನನ್ನ ಮುಂದಿನ ಬಹುಮುಖ್ಯ ಎಸ್, ನಿಮ್ಮ ಎಲ್ಲ ಈ ಥಾಟ್ಗಳು ಮೀನಿಂಗ್ಫುಲ್ ಆಗಿದೆ ಆ್ಯಂಡ್ ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ನಿಮ್ಮ ಈ ಎಲ್ಲ ಅಂದರೆ ಕಾರ್ಯಗಳಿಗೆ ಒಳ್ಳೆ ಯಶಸ್ಸು ಸಿಗಲಿ, ಇನ್ನೂ ಉತ್ತುಂಗಕ್ಕೆ ನೀವು ಏರಿ ಬೆಳೀಲಿ ಅಂತ, ಇನ್ನು ಮುಂದೆ ಮುಂದೆ ಇದೇ ರೀತಿ ಬರ್ತಾ ಇರಿ, ಇಂಟರ್ವ್ಯೂಸ್ ಮಾಡ್ತಾ ಇರೋಣ. ಸೊ ನಿಮ್ಮಿಂದ ಜನಕ್ಕೂ ಕೂಡ ಒಂದಷ್ಟು ಅನುಕೂಲ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಸರ್. ಇನ್ನು ಕೊನೆಯದಾಗಿ ಬಿಗ್ ಬಾಸ್ ಮನೆ ನಿಮ್ಗೆ ಏನೆಲ್ಲ ಕೊಟ್ಟಿದೆ, ಸೊ ಆ ಮನೆಯಿಂದ ನೀವು ಕಲ್ತಿದ್ದೇನು, ಅದರಿಂದ ನೀವು ಆಗಿರುವಂತಹ ಬದಲಾವಣೆ ಎಲ್ಲವೂ ಕೂಡ ನಮಗೆ ಗೊತ್ತಾಗಿದೆ. ಇನ್ನು ನಾನು ಇದನ್ನ ಅಲ್ಲೇ ಬಿಟ್ಟು ಬಂದೆ ಬಿಗ್ ಬಾಸ್ ಮನೆಯಲ್ಲೇ, ಇದು ಬೇಡ ಅಂದಿದ್ದು ಏನು, ಇದು ನನ್ನ ಲೈಫಲ್ಲಿ ಬೇಕೇ ಬೇಕು ಅಂತ ಪ್ರಮುಖವಾಗಿ ತೆಗೆದುಕೊಂಡು ಬಂದಿದ್ದೇನು ಅಂತ. ಮೇಡಮ್ ಸಿಟ್ಟು ಬೇಡ, ಅಲ್ಲೇ ಬಿಟ್ಟು ಬಂದಿದ್ದೀನಿ. ಸಿಂಪ್ಲಿಸಿಟಿಯಾಗಿ ಜೀವನ ಮಾಡಬೇಕು ಅಂತ ಕಲ್ತ್ಕೊಂಡು ಹೊರಗಡೆ ಬಂದಿದ್ದೀನಿ. ಆದಷ್ಟು ಎಷ್ಟು ನನ್ನ ಕಡೆಯಿಂದ ಸಿಂಪ್ಲಿಸಿಟಿಯಾಗಿ ಇರೋಕ್ಕಾಗತ್ತೆ ಅಷ್ಟು ಸಿಂಪ್ಲಿಸಿಟಿಯಾಗಿ ಇರೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಎಳ್ಳು ಬೆಲ್ಲ ತಿಂದು ಹಬ್ಬವನ್ನು ಮತ್ತಷ್ಟು ಸಿಹಿಯಾಗಿ ಆಚರಿಸಿ ಅಂತ ಹೇಳ್ತಾ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಮಾತುಗಳು. ಮೇಡಮ್, ಅವರು ವೀಕ್ಷಕರಲ್ಲ, ಅವರು ಮನೆ ಮಗ ನಾನು. ಅವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಅವ್ರಿಗೆ ಕೆಟ್ಟದನ್ಸೋ ಕೆಲಸ ಯಾವತ್ತೂ ನಾನು ಮಾಡಲ್ಲ. ನಮ್ಮ ಮನೆ ಮಗ ಒಳ್ಳೆ ಕೆಲಸ ಮಾಡ್ತಾಯಿದ್ದಾನೆ ಅಂತ ಅನ್ನೋ ಭಾವನೆ ಅವರ ಮನಸ್ಸಲ್ಲಿ ಯಾವತ್ತೂ ಉಳಿಬೇಕು. ಆ ಥರ ಕಾರ್ಯಗಳನ್ನು ಮಾಡ್ತೀನಿ. 2025 ಸಂಕ್ರಾಂತಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಕೆಲಸ ಮಾಡೋಣ, ಒಳ್ಳೇದು ಮಾತಾಡೋಣ. ಹೊಸ ಸ್ನೇಹಿತರುಗಳು ಸಿಕ್ಕಿರ್ತಾರೆ, ಅವ್ರ ಜೊತೆಗೆ ಹಬ್ಬನ ಚೆನ್ನಾಗಿ ಆಚರಿಸೋಣ ಅಂತ ಹೇಳ್ತಾ, ಜೀ ಕನ್ನಡ ವಾಹಿನಿಗೂ ಮತ್ತು ನೋಡ್ತಿರುವಂಥ ನನ್ನ ಎಲ್ಲ ಪ್ರೀತಿಯ ತಂದೆ ತಾಯಿಯರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸುರೇಶ್ ಸರ್. ನೀವು ಹಬ್ಬದ ದಿನ ಬಂದು ನಮ್ಮ ಸಡಗರ ಸಂಭ್ರಮವನ್ನು ಇನ್ನಷ್ಟು ಜಾಸ್ತಿ ಮಾಡಿಸಿದ್ರ. ನಾವು ಕರೆದಿದ್ದಕ್ಕೆ, ನೀವು ಬಂದು ಇಷ್ಟೊತ್ತು ಇಲ್ಲಿ ಕೂತು ನಮ್ಮೆಲ್ಲ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರ ಕೊಟ್ಟಿದ್ದಕ್ಕೆ ನಿಜಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿಮಗೆ ಮೊದಲನೇದಾಗಿ, ಯಾಕಂದರೆ ನಿಮ್ಮ ಪಾಪ ಧ್ವನಿ ಹೌದು, ನನಗೆ ಆಗ್ತಿದೆ ಇವತ್ತೇ ಹಿಂಗಾಗ್ಬೇಕಾ ನನ್ನ ವಾಯ್ಸು. ಆ ಥರ ಧ್ವನಿಯಲ್ಲೂ ಕೂಡ ನನ್ನ ಜೊತೆಗೆ ಇಷ್ಟೊಂದು ನನ್ನಲ್ಲಿರುವಂಥ ವಿಷಯಗಳನ್ನ ಹೊರಗಡೆ ತೆಗೆದಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಇಡೀ ಜೀ ಕನ್ನಡ ವಾಹಿನಿಗೆ, ಜೀ ಕನ್ನಡ ನ್ಯೂಸ್ ಅವ್ರಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಸಂಕ್ರಾಂತಿ ಹಬ್ಬದ ವಿಶೇಷ. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಕೂಡ ಖುಷಿಯಾಗಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.